ಹಾಯ್ ಹಲೋ ಸ್ನೇಹಿತರೆ, ತಮಗೆಲ್ಲ ಸ್ವಾಗತ. ಕೆ ಎಸ್ ಮಾಸ್ಟರ್ ಮೈಂಡ್ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ನೋಡಿದಂತೆ ಹಿಂದಿನ ಕ್ಲಾಸಿಂದ ಸುಮಾರು 3-4 ಕ್ಲಾಸ್ ಏನಪ್ಪ ಅಂದರೆ 360 ಆ್ಯಂಗಲಲ್ಲಿ ಏನು ಮಾಡ್ತಿದ್ದೀವಿ ಅಂತ ಕೇಳ್ತೋದಾಗ ಈ ಇತಿಹಾಸದ ಪ್ರಶ್ನೆಗಳನ್ನ ಏನು ಮಾಡ್ತಾ ಇದ್ದೀವಿ ಅಂತ ಕೇಳ್ತೋದಾಗ ವಿಶ್ಲೇಷಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ವಿಶ್ಲೇಷಣವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಕ್ಲಿಯರಾ? ಓಕೆ, ಇದುವರೆಗೆ ಏನಪ್ಪ ಅಂದ್ರೆ ಸುಮಾರು 16 ಕ್ವಶನ್ಗಳು ಏನಾಗ್ಯಾವ ಅಂತ ಕೇಳ್ತೋದಾಗ ಮುಗಿದು ಹೋಗಿದೆ. ಅದರಲ್ಲಿ ಏನಪ್ಪ ಅಂದ್ರೆ ಅವು ಎಲ್ಲ ಕ್ವಶನ್ಗಳು ಕೂಡ ಏನಪ್ಪ ಅಂದ್ರೆ 360 ಆ್ಯಂಗಲ್ ಏನಪ್ಪ ಅಂದ್ರೆ ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು. ಇವೆಲ್ಲ ಏನಪ್ಪ ಅಂತ ಕೇಳ್ತೋದಾಗ ಈ ನಿಮ್ಗೆ KS ಆಗಿರ್ಬೋದು, ಹಾಗೆ ನೆಕ್ಸ್ಟ್ ನಾಳೆ ಬರ್ತಕ್ಕಂಥ ಒಂದು SD ಎಕ್ಸಾಮ್ ಆಗಿರ್ಬೋದು, FD ಎಕ್ಸಾಮ್ ಆಗಿರ್ಬೋದು, ಹಾಗೂ PDO ಆಗಿರ್ಬೋದು ಅಂತದ್ದು, ಇವೆಲ್ಲ ಗ್ರೂಪ್ C ಆಗಿರ್ಬೋದು, ಇವೆಲ್ಲ ಎಕ್ಸಾಮ್ಗಳಿಗೆ ಏನಪ್ಪ ಅಂತ ಕೇಳ್ತೋದಾಗ ಎಲ್ಲ ಎಕ್ಸಾಮ್ಗಳಿಗೆ ಯೂಸ್ ಆಗುವಂಥದ್ದು, ಬಳಕೆ ಆಗುವಂಥದ್ದು ಒಂದು ಕ್ಲಾಸ್ಗಳು. ಯಾಕಂದ್ರೆ ಒಂದು ಕ್ವಶನ್ ತೊಗೊಂಡು 360 ಮಾಡಿದ್ರೆ ಏನಪ್ಪ ಅಂದ್ರೆ ಎಲ್ಲಾ ಮಾಹಿತಿಯನ್ನು ದೊರಕುತ್ತದೆ. ಸೊ ಎಲ್ಲಾ ಮಾಹಿತಿಯನ್ನು ದೊರಕುತ್ತದೆ. ಆ ಮಾಹಿತಿಯನ್ನ ನೀವು ಏನು ಮಾಡಬೇಕು ಅಂತ ಕೇಳ್ತೋದಾಗ ಕಲೆಕ್ಟ್ ಅನ್ನ ಮಾಡ್ಕೊಂಡು ನೋಟ್ ಡೌನ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಎಕ್ಸಾಮ್ಗೆ ಬಳಕೆ ಮಾಡಬಹುದು ಅಂತೇಳಿ ನಾವೊಂದು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಹಾಗಾದ್ರೆ ನೋಡೋಣ ಇವತ್ತಿನ ಪ್ರಶ್ನೆ ಅಂತ ಬಂದಾಗ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗೆ ಇನ್ನೊಂದು ಗೊತ್ತಿರಲಿ, ಈ ಒಂದು ಚಾನಲ್ ಅಲ್ಲಿ ಏನಪ್ಪ ಅಂದ್ರೆ ಈ ಒಂದು KS ಮಾಸ್ಟರ್ ಮೈಂಡ್ ಏನೈತಲ್ಲ, ಈ ಚಾನಲ್ ಏನಪ್ಪ ಅಂದ್ರೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ಕ್ಲಾಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಹಲವಾರು ಫ್ರೆಂಡ್ಸ್ಗಳಿಗೆ ಏನಪ್ಪ ಅಂದ್ರೆ ಶೇರ್ ಮಾಡುವಂಥದ್ದು ಒಂದು ಪ್ರಯತ್ನ ಕೂಡ ಮಾಡಿದಂಥದ್ದು. ಹಾಗಾದ್ರೆ ತಡ ಮಾಡಿದೇನಪ್ಪ ಅಂದ್ರೆ ನಾವೊಂದು ಇದಕ್ಕೆ ಹೋಗ್ಬಿಡೋಣ, ಕ್ವಶನ್ನ ನೋಡೋಣ. ಓಕೆ ನೋಡಿ, ಹಾಗಾದ್ರೆ ಮೊದಲೇ ಕ್ವಶನ್ ಏನಿದೆ ಅಂತ ಕೇಳ್ತೋದಾಗ ಈ ಕೆಳಗಿನ ಯಾರು ಪಲ್ಲವ ಪೋತವರ್ಮನನ್ನು ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡರು ಅಂತ ಕ್ವಶನ್ ನೋಡ್ರಿ. ಇವೆಲ್ಲ ಕ್ವಶನ್ಗಳು ಆಗಲಿ ಕೇಳಿರ್ತಕ್ಕಂಥದ್ದು. ಇವು ಕ್ವಶನ್ಗಳಿಂದ ಏನಪ್ಪ ಅಂದ್ರೆ ರೈಸ್ ಮಾಡ್ತವೆ, ಅತಿ ಹೆಚ್ಚು ಕ್ವಶನ್ ರೈಸ್ ಮಾಡ್ತವೆ. ಯಾಕೆ ಮತ್ತೆ ನಾವು ಇದ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡದೇ ಇರೋದ್ರಿಂದಾಗಿ ಈ ಕ್ವಶನ್ಸ್ಗಳು ರೈಸ್ ಮಾಡ್ತಾನೆ. ಇದನ್ನ ಓದ್ಕೊಳ್ಳೋಣ. ಕ್ಲಿಯರಾ? ಓಕೆ, ನೋಡ್ರಿ, ಒಂದೇ ಆಪ್ಷನ್ ಏನಿದೆ ಅಂತಂದ್ರೆ 2ನೇ ವಿಕ್ರಮಾದಿತ್ಯ ಅಂತ ಐತಿ ಸರ್. ಯಾವ ವಿಕ್ರಮಾದಿತ್ಯ? 2ನೇ ವಿಕ್ರಮಾದಿತ್ಯ ಅಂತ ಏನದ ಒಂದೇ ಆಪ್ಷನ್ಸ್ ಅದ. ಸೊ 2ನೇ ಆಪ್ಷನ್ಸ್ ಏನಪ್ಪ ಅಂದ್ರೆ ಜಯಸಿಂಹ ಅಂತ ಐತಿ ಸರ್. 2ನೇ ಆಪ್ಷನ್ಸ್ ಏನೈತಿ? ಜಯಸಿಂಹ ಅಂತೇಳಿ 2ನೇ ಆಪ್ಷನ್ಸ್ ಕೊಟ್ಟಿದ್ದಾನೆ. ಹಾಗಾದ್ರೆ 3ನೇ ಆಪ್ಷನ್ಸ್ 1ನೇ ನರಸಿಂಹ ಅಂತೇಳಿ ಕೊಟ್ಟಾನ ಸರ್. ಎಷ್ಟು ನರಸಿಂಹ? 1ನೇ ನರಸಿಂಹ ಅಂತೇಳಿ ಏನು ಕೊಟ್ಟಾನ? 3ನೇ ಆಪ್ಷನ್ಸ್ ಅನ್ನ ಕೊಟ್ಟಾನ ಅಂತೇಳಿ ನೋಡ್ತೀವಿ. ಸೊ 4ನೇ ಆಪ್ಷನ್ಸ್ ಏನ್ ಕೊಟ್ಟಾನ ಅಂತ ಕೇಳಿದಾಗ ಮಹೇಂದ್ರ ವರ್ಮ ಅಂತ ಕೊಟ್ಟಾನ. ಮಹೇಂದ್ರ ವರ್ಮನ್ ಅಂತೇಳಿ ಹೇಳ್ತೀವಿ. ಸೊ ಇದ್ರ ಆನ್ಸರ್ ಯಾವುದು ಅಂತ ಕೇಳಿದಾಗ ಹಂಗೆ ಕಮೆಂಟ್ ಮಾಡ್ತೀವಿ. ಆನ್ಸರ್ ಯಾವುದು ಅಂತೇಳಿ ಗೊತ್ತಿರ್ಬೋದು. ಸೊ ಇಲ್ಲಿ ಡಾಕ್ಟರ್ ಹೇಳ್ಕೊಡ್ತೀನಿ ನೋಡ್ರಿ, ಏನಪ್ಪಾ ಅಂತ ಕೇಳಿದಾಗ ಓಕೆ ನೋಡಿ, ಹಾಗಾಗಿ ಪಲ್ಲವ ಅಂತ ಏನಿರ್ತಾರಲ್ಲಿ ಪೋತವರ್ಮ ಅಂತ ಸೋಲಿಸಿದ ವ್ಯಕ್ತಿ ಕಂಚಿಯನ್ನು ವಶಪಡಿಸಿಕೊಂಡವರು ಯಾರು ಅಂತ ಕೇಳಿದಾಗ ಇಲ್ಲಿ ಪಲ್ಲವನ ಬಗ್ಗೆ ಸ್ವಲ್ಪ ನೋಡ್ಬೇಕಾದ್ರೆ ಪಲ್ಲವರು ಅಂತ ಬರ್ತದೆ ಸರ್. ಪಲ್ಲವರು ಅಂತ ಬರ್ತದೆ ಸರ್. ಸರ್ ಪಲ್ಲವರ ನೋಡ್ಕೋಬೇಕಾದ್ರೆ ಪಲ್ಲವರು ಅಂತ ನೋಡ್ತಾ ಹೋದಾಗ ಈ ಪಲ್ಲವರ ಒಂದು ಸ್ಥಾಪಕ ಯಾರಪ್ಪ ಅಂತ ಕೇಳ್ತಾ ಹೋದಾಗ ಇದರ ಒಂದು ಸ್ಥಾಪಕರು ಅಂತ ಹೇಳ್ತೀವಿ ಸರ್. ಸ್ಥಾಪಕರು ಶಿವಸ್ಕಂದ ವರ್ಮ ಅಂತ ಹೇಳ್ತೀವಿ ಸರ್. ಯಾವ ಸ್ಕಂದ ವರ್ಮ ಅಂತ ಕೇಳಿದ್ರೆ ಶಿವಸ್ಕಂದ ವರ್ಮ ಏನಪ್ಪ ಅಂದ್ರೆ ಈ ಒಂದು ಪಲ್ಲವ ಮನೆತನದ ಏನಾಗಿರ್ತಾನೆ, ಸ್ಥಾಪಕ ಆಗಿರ್ತಾನೆ. ಸೊ ರಾಜಧಾನಿ ಅಂತ ಬಂದಾಗ ಕಂಚಿ ಅಂತ ಮಾಡ್ತಾರೆ ಸರ್. ರಾಜಧಾನಿ ಏನಪ್ಪ ಅಂದ್ರೆ ಕಂಚಿ ಅಂತ ಮಾಡುತ್ತಾ. ಸೊ ಇವ್ರದೊಂದು ರಾಜ ಲಾಂಛನ ಒಂದ್ ಐತಿ. ರಾಜ ಲಾಂಛನ ಏನಪ್ಪ ಅಂದ್ರೆ ಭಯಂಕರವಾಗಿರ್ತಕ್ಕಂಥ ಇವ್ರದೊಂದು ರಾಜ ಲಾಂಛನ ನಂದಿ ಅಥವಾ ಋಷಭ ಅಂತೇಳಿ ಹೇಳ್ತಾರೆ ಸರ್. ಸ್ಥಾಪಕ ಶಿವಸ್ಕಂದ ವರ್ಮ ಅಂತ ಹೇಳ್ತೀವಿ ಇಲ್ಲಿ. ಹಾಗಾದ್ರೆ ಪಲ್ಲವರ್ದಿದಾಯ್ತು. ಇಲ್ಲಿ ಆನ್ಸರ್ ಏನಾಗುತ್ತದ ಅಂತ ಕೇಳಿದಾಗ 2ನೇ ವಿಕ್ರಮಾದಿತ್ಯ ಅಂತ ಆನ್ಸರ್ ಆಗುತ್ತಾ. ಏನ್ ಸರ್ 2ನೇ ವಿಕ್ರಮಾದಿತ್ಯ ಅಂತ ಬಂದಾಗ ಇಲ್ಲಿ ನೋಡ್ರಿ, 2ನೇ ವಿಕ್ರಮಾದಿತ್ಯ ಅಂತ ಬಂದಾಗ ವಿಕ್ರಮಾದಿತ್ಯ ಈತನೊಬ್ಬ ಬಾದಾಮಿ ಚಾಲುಕ್ಯರ ಅರಸ. ಬಾದಾಮಿ ಚಾಲುಕ್ಯರ ಅರಸ. ಇವ ಏನ್ ಮಾಡಿರ್ತಾನ ಅಂತ ಕೇಳಿದಾಗ ಸುಮಾರು 746 ಈತನ ಆಡಳಿತದಲ್ಲಿ ಇರ್ತಾನ. ಈ ಸಂದರ್ಭದಲ್ಲಿ ಈತನು ಈ ಪೋತವರ್ಮನನ್ನು ಸೋಲಿಸಿರ್ತಾನೆ. ಪೋತವರ್ಮನನ್ನು ಸೋಲಿಸಿದ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂತ ಕೇಳಿದಾಗ ಈ ಪೋತವರ್ಮನನ್ನು ಸೋಲಿಸಿದ ಪಲ್ಲವರ ಬಾದಾಮಿ ಚಾಲುಕ್ಯರ ವ್ಯಕ್ತಿ ಆಗಿರ್ತಾನ. ಸೊ ಅಂದ್ರೆ ಬಾದಾಮಿ ಚಾಲುಕ್ಯರ ಒಂದ್ ಸ್ವಲ್ಪ ನೋಡ್ಬೇಕು ಹೋದ್ರೆ ಇಲ್ಲಿ ನೋಡ್ರಿ, ಬಾದಾಮಿ ಚಾಲುಕ್ಯರು ಅಂತ ಹೇಳ್ತೀವಿ. ರೈಟ್ ರೀ? ಓಕೆ ನೋಡ್ರಿ, ಇದು ಒಂದು ಸ್ಥಾಪಕ ಅಂತ ಬರ್ತಾನೆ ರೀ. ಬಾದಾಮಿ ಚಾಲುಕ್ಯ ಸ್ಥಾಪಕ ಅಂತ ಕೇಳಿದ್ರೆ ಅಲ್ಲಿ 2ನೇ ಆಪ್ಷನ್ಸ್ ಇತ್ತು ಜಯಸಿಂಹ ಅಂತೇಳಿ. ಜಯಸಿಂಹ ಅಂತೇಳಿ 2ನೇ ಸ್ಥಾಪಕ. ಸೊ ಪ್ರಸಿದ್ಧ ಅರಸ ಅಂತ ಬಂದಾಗ ಇಮ್ಮಡಿ ಪುಲಕೇಶಿ ಅಂತ ಹೇಳ್ತೀವಿ. ಇಮ್ಮಡಿ ಪುಲಕೇಶಿ. ಕೊನೆ ಅರಸ ಅಂತ ಹೇಳ್ತೀವಿ ಸರ್. ಯಾಕಪ್ಪ ಇವ್ರದೊಂದು ರಾಜಧಾನಿ ನೋಡಿ ಏನಾಗಿರ್ತದ, ರಾಜಧಾನಿ ಬಾದಾಮಿ ಅಥವಾ ವಾತಾಪಿ ಅಂತ ಕರಿತೀವಿ. ಬಾದಾಮಿ ಅಥವಾ ವಾತಾಪಿ. ಸೊ ರಾಜ್ಯ ಲಾಂಛನ ಅಂತ ಬಂದಾಗ ಬಲಮುಖ ವರಹ ಅಂತ ಹೇಳ್ತೀವಿ ಸರ್. ಬಲಮುಖ ವರಹ. ಇವೆಲ್ಲ ಏನಪ್ಪ ಅಂದ್ರೆ ಇವಲ್ಲಿ ಇರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಥಾಪಕ ಯಾರು ಅಂತ ಕೇಳ್ತದಾಗ ಜಯಸಿಂಹ ಆಗಿರ್ತಾನ.
ಸೊ ಓಕೆ, ಹಾಗಾದ್ರೆ ಈ ಇಮ್ಮಡಿ ಪುಲಕೇಶಿಯ ಒಂದು ಯಾರಿಂದ ಸ್ಟಾರ್ಟ್ ಆಗ್ತಾವಪ್ಪ ಅಂತ ಕೇಳಿದಾಗ ಬಾದಾಮಿ ಚಾಲುಕ್ಯರ ಒಂದು ನಿಜವಾದ ಸ್ಥಾಪಕ ಅಂತ ಕೂಡ ಕೇಳ್ತಾರೆ. ನಿಜವಾದ ಸ್ಥಾಪಕ ಒಂದನೇ ಪುಲಕೇಶಿ ವರ್ಮ, ನಿಜವಾದ ಸ್ಥಾಪಕ ಒಂದನೇ ಪುಲಕೇಶಿ ಅಂತ ಕೇಳ್ತೀವಿ ಸರ್. ಒಂದನೇ ಈತ ಏನಾಗಿದೆ ಅಂತಂದ್ರೆ ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಅಂತ ಕೇಳ್ತಾರೆ. ಈತನಿಂದ ಏನಾಗಿತ್ತು ಅಂತಂದ್ರೆ ಎಲ್ಲ ಒಂದು ಕಾಲಗಣನೆಗಳು ಸಿಕ್ಕಿವು, ಕಾಲಘಟನೆಗಳು ಏನಪ್ಪ ಈತನ ಕಾಲ ಸಿಕ್ಕಿದ್ರಿಂದ ಈತನಿಗೆ ನಿಜವಾದ ಸ್ಥಾಪಕ ಅಂತ ಕೂಡ ಏನ್ ಮಾಡ್ತಾರೆ ಕರೆಯುತ್ತಾರೆ ಅಂತ ಹೇಳ್ತಾರೆ. ಹೇಳ್ರಿ, ಇದು ಬಾದಾಮಿ ಚಾಲುಕ್ಯರದ ಒಂದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಎರಡನೇ ವಿಕ್ರಮಾದಿತ್ಯ ಏನಾಗಿದೆ ಅಂತ ಕೇಳಿದಾಗ ಅಲ್ಲಿ ನೋಡಿರಿ, ಎರಡನೇ ವಿಕ್ರಮಾದಿತ್ಯ ಈ ಪೋತವರ್ಮನನ್ನು ಸೋಲಿಸಿದ. ಸೊ ಒಂದನೇ ಮಹೇಂದ್ರ ವರ್ಮ ಯಾರು ಅಂತ ಕೇಳ್ತಾಗ ಓಕೆ, ಇಲ್ಲಿ ನೋಡಿ ಒಂದನೇ ಮಹೇಂದ್ರ ವರ್ಮ ಅಂತ ಬಂದಾಗ ಒಂದನೇ ಮಹೇಂದ್ರ ವರ್ಮ ಯಾವ ಮಹೇಂದ್ರ ವರ್ಮ ಅಂತ ಕೇಳಿದ್ರೆ ಒಂದನೇ ಮಹೇಂದ್ರ ವರ್ಮ. ಈತನು ಪಲ್ಲವರ ಏನಪ್ಪಾ ಅಂದ್ರೆ ಪಲ್ಲವರ ಅರಸಾಗಿದ್ದ, ಪಲ್ಲವರ ಅರಸ, ಪಲ್ಲವರ ಅರಸ ಅಂತ ಹೇಳ್ತೀವಿ. ಸೊ ಈತನ ಏನ್ ಮಾಡ್ದ ಅಂತಂದ್ರೆ ಈತನ ಎರಡು ನಗರಗಳ ನಿರ್ಮಾಣ ಮಾಡಿದ್ರೆ, ಈತನ ಎರಡು ನಗರಗಳು ಕೂಡ ಏನ್ ಮಾಡಿದ ನಿರ್ಮಾಣ ಮಾಡಿದ. ಒಂದು ಮಹೇಂದ್ರವಾಡಿ, ಮಹೇಂದ್ರವಾಡಿ, ಇನ್ನೊಂದು ಮಹೇಂದ್ರ ಮಂಗಲ, ಇನ್ನೊಂದು ಮಹೇಂದ್ರ ಮಂಗಲ, ಮಹೇಂದ್ರವಾಡಿ ಮತ್ತು ಮಹೇಂದ್ರ ಮಂಗಲ ಎರಡು ಏನು ಮಾಡಿದ ನಗರವನ್ನು ನಿರ್ಮಾಣ ಮಾಡಿದ. ಓಕೆ, ಈತನ ಕೃತಿಗಳು ಇದ್ವು ಇಂಪಾರ್ಟೆಂಟ್ ಕೃತಿಗಳು. ಕೃತಿಗಳು ಒಂದು ಗೊತ್ತಿರಲಿ, ಮತ್ತ ವಿಲಾಸ ಪ್ರಹಸನ ಅಂತ ಇರ್ತದೆ. ಮತ್ತ ವಿಲಾಸ ಪ್ರಹಸನ ಒಂದು ಕೃತಿ. ಸೊ ಎರಡನೇ ಕೃತಿ ಭಗವದುಚ್ಚಕಿಯ ಅಂತ ಹೇಳ್ತೀವಿ ಸರ್. ಎರಡನೇ ಕೃತಿ ಯಾವುದು? ಭಗವದುಚ್ಚಕಿಯ. ಎರಡನೇ ಕೃತಿ ಅದು ಭಗವದುಚ್ಚಕಿಯ ಅಂತೇಳಿ ಎರಡೇನದ ಅಂತ ಕೇಳಿದ್ರೆ ಕೃತಿಗಳು, ಈತನ ಕೃತಿಗಳು ಕಂಡು ಬರ್ತವೆ. ರೈಟ್, ಹಾಗಾದ್ರೆ ಈತನ ಇನ್ನೊಂದು ಗೊತ್ತಿರಲಿ, ಚಿತ್ರಮೇಘ ಅಂತ ಒಂದು ಕೆರೆ ನಿರ್ಮಾಣ ಮಾಡಿದ್ದೇವೆ ಸರ್. ಚಿತ್ರಮೇಘ ಎಂಬ ಕೆರೆ, ಚಿತ್ರಮೇಘ ಕೆರೆ ನಿರ್ಮಾಣ ಮಾಡಿದ ಸರ್. ಎಲ್ಲಿ ನಿರ್ಮಾಣ ಮಾಡಿದ ಅಂದ್ರೆ ಮಾವಂದೂರಿನಲ್ಲಿ ನಿರ್ಮಾಣ ಮಾಡಿದ, ಮಾವಂದೂರಿನಲ್ಲಿ ನಿರ್ಮಾಣ ಮಾಡಿದ್ದ. ಸೊ ಈತನ ಕಾಲಕ್ಕೆ ಏನಾಗಿತ್ತು ಅಂತ ಕೇಳಿದ್ರೆ ಈತನ ಕಾಲಕ್ಕೆ ಬಾದಾಮಿ ಚಾಲುಕ್ಯರಿಗೂ ಮತ್ತು ಪಲ್ಲವರಿಗೂ ಜಗಳಗಳು ಸ್ಟಾರ್ಟ್ ಆದವು, ಜಗಳಗಳು ಶುರುವಾದವು. ಕ್ಲಿಯರ್? ಇದೇನಪ್ಪ ಅಂದ್ರೆ ಒಂದನೇ ಮಹೇಂದ್ರ ವರ್ಮ ಅಂತ ಹೇಳ್ತೀವಿ. ಈತನ ಒಂದು ಬಿರುದಿಷ್ಟು ಇದ್ದೀವಿ ನೋಡ್ರಿ. ಈತನ ಬಿರುದುಗಳು ಅಂತ ಬಂದಾಗ ನೋಡ್ರಿ, ಇಲ್ಲಿ ಹೇಳ್ತೀವಿ ನೋಡಿ ಸ್ವಲ್ಪ ಬಿರುದುಗಳು. ಓಕೆ, ಒಂದು ಬಿರುದು ಏನಪ್ಪ ಅಂದ್ರೆ ಮತ್ತ ವಿಲಾಸ ಅಂತ ಬರ್ತದೆ. ಮತ್ತ ವಿಲಾಸ ಒಂದು ಬಿರುದು. ಸೊ ಗುಣಭಾರ ಅಂತ ಎರಡು ಬಿರುದು, ಗುಣಭಾರ. ಮತ್ತು ಮೂರನೇದಪ್ಪ ಅಂದ್ರೆ ಅವನಿ ಭೋಜ ಅಂತಕ್ಕಂಥದ್ದು ಇದು ಮೂರನೇ ಬಿರುದಾಗಿರ್ತದೆ. ಈತನ ಬಿರುದುಗಳು ಮೂರು. ಈ ಮೂರು ಬಿರುದುಗಳಪ್ಪ ಅಂದ್ರೆ ನೋಟ್ ಡೌನ್ ಮಾಡ್ಕೊಂತ ಇರಬೇಕು. ರೈಟ್, ಹಾಗಾದ್ರೆ ನೋಡೋಣ ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ಏನಾದ್ರು ಕೇಳ್ತಾ ಹೋದಾಗ. ಓಕೆ, ಕ್ಲಿಯರ್? ಓಕೆ ನೋಡ್ರಿ, ಇಲ್ಲಿ ಎರಡನೇ ವಿಕ್ರಮಾದಿತ್ಯ ನೋಡಿದ್ವಿ, ಜಯಸಿ ನೋಡಿದ್ವಿ, ಒಂದನೇ ಮಹೇಂದ್ರ ವರ್ಮನ ಬಗ್ಗೆ ನೋಡಿದ್ವಿ. ಇಲ್ಲಿ ಉಳಿದಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಒಂದನೇ ನರಸಿಂಹವರ್ಮ ಅಂತ ನೋಡ್ರಿ. ಸೊ ಒಂದನೇ ನರಸಿಂಹವರ್ಮನ್ ಕೂಡ ಈತನ ಕೂಡ ಏನಪ್ಪ ಅಂದ್ರೆ ಪಲ್ಲವರ ಅರಸ ಆಗಿದ್ದ. ಈತನ ಕೂಡ ಏನಾಗಿದೆ ಅಂತ ಕೇಳಿದಾಗ ಪಲ್ಲವರ ಅರಸ. ಈತನ ಬಗ್ಗೆ ಏನಪ್ಪ ಈತ ಬಾದಾಮಿ ಚಾಲುಕ್ಯವನ್ನು ವಶಪಡಿಸಿಕೊಂಡು ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸನಾಗಿರ್ತಕ್ಕಂಥ ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿ ಬಾದಾಮಿಯನ್ನು ವಶಪಡಿಸಿಕೊಂಡಿದ್ದ. ಸುಮಾರು 13 ವರ್ಷಗಳ ಕಾಲ ಬಾದಾಮಿಯನ್ನು ವಶಪಡಿಸಿಕೊಂಡಿದ್ದ. 13 ವರ್ಷವನ್ನು ಏನ್ ಕೇಳ್ತಾರೆ ಅಂತ ಕೇಳಿದ್ರೆ ಬಾದಾಮಿ ಚಾಲುಕ್ಯ ಕತ್ತಲಿಯುಗ ಅಂತ ಕೂಡ ಕರೀತಾರೆ. ಸೊ ನೋಡೋಣ ಸ್ವಲ್ಪ ಇಲ್ಲಿ. ಓಕೆ, ರೈಟ್. ನೋಡಿ, ಒಂದನೇ ಮಹೇಂದ್ರ ವರ್ಮ ಅಂತ ಬಂದಾಗ ಈತ ಏನ್ ಮಾಡಿದ ಅಂತ ಕೇಳಿದಾಗ ಈತ ಸುಮಾರು 642ರಲ್ಲಿ ಈ 3 ಕದನಗಳು ನಡೀತಾವ್ರಿ. 3 ಕದನಗಳಲ್ಲಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಯಾವ ಪುಲಕೇಶಿ ಅಂತ ಕೇಳಿದ್ರೆ ಇಮ್ಮಡಿ ಪುಲಕೇಶಿಯನ್ನು 3 ಕದನಗಳಲ್ಲಿ ಸೋಲಿಸಿರ್ತಾರೆ. ಎಷ್ಟು ಕದನಗಳು ಅಂತ ಕೇಳಿದ್ರೆ 3 ಕದನಗಳಲ್ಲಿ ಸೋಲಿಸಿರ್ತಾನೆ. ಸೊ ಒಂದು ಮಣಿಮಂಗಲಿ, ಎರಡು ಪೇರಿಯಾರ ಅಂತ ಬರ್ತದೆ, ಒಂದು 3 ಸೋರಮಾರ ಅಂತ ಬರ್ತದೆ. ಈ 3 ಕದನಗಳಲ್ಲಿ ಏನು ಮಾಡ್ತಾನೆ ಕೇಳಿದ್ರೆ ಇಮ್ಮಡಿ ಪುಲಕೇಶಿಯನ್ನ ಸಂಪೂರ್ಣವಾಗಿ ಸೋಲಿಸಿ ಬಾದಾಮಿಯನ್ನು ವಶಪಡಿಸ್ಕೊಳ್ತಾರೆ. ಇಮ್ಮಡಿ ಪುಲಕೇಶಿಯನ್ನ ಸೋಲಿಸಿ ಬಾದಾಮಿ ವಶಪಡಿಸಿಕೊಂಡ
ವಶಪಡಿಸಿಕೊಂಡು ವಶಪಡಿಸಿಕೊಂಡು ವಾತಾಪಿ ಕೊಂಡದೇವ ಎಂಬ ಬಿರುದು ಪಡೆದ ಬಹಳ ಇಂಪಾರ್ಟೆಂಟ್ ಇದು ಬರ್ಕೋಬೇಕು. ಸೊ ವಾತಾಪಿ ವಾತಾಪಿ ಕೊಂಡದೇವ ವಾತಾಪಿ ಕೊಂಡದೇವ ಎಂಬ ಬಿರುದು ಪಡೆದನು. ಅಂದ್ರೆ ವಾತಾಪಿಯನ್ನು ವಶಪಡಿಸಿಕೊಂಡ ಅಂತ ಅರ್ಥ, ಎಂಬ ಬಿರುದು ಪಡೆದ. ಓಕೆ, ನೆಕ್ಸ್ಟ್ ಏನಾಗ್ತದ, ಮುಂದೆ ಏನಾಗ್ತದ ಅಂತ ಕೇಳಿದಾಗ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, 6ನೇ ವಿಕ್ರಮಾದಿತ್ಯ ಎಂಬ ವ್ಯಕ್ತಿ ಬರ್ತಾನೆ. ಆತ ಏನ್ ಮಾಡ್ತಾನೆ ಅಂತ ಈತನಿಗೆ ಸೋಲಿಸಿ ಕೊನೆಗೆ ಏನ್ ಮಾಡ್ತಾನೆ, ಅವನು ವಶಪಡಿಸ್ಕೊಳ್ತಾನೆ. ಸೊ ಇದು 13 ವರ್ಷಗಳ ಕಾಲವನ್ನ ಈ 13 ವರ್ಷಗಳ ಕಾಲ ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಅಂತ ಕರೀತಾರೆ. ಇದನ್ನು ಬಹಳ ಇಂಪಾರ್ಟೆಂಟ್ ಗೊತ್ತಿರಬೇಕು. ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಎಂದು ಕರೆಯುತ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಕತ್ತಲೆ ಯುಗ ಅಂತ ಹೇಳಿ ಮಾಡ್ತಾರೆ, ಇದಕ್ಕೆ ಕರೀತಾರೆ ನೋಡ್ರಿ, ಗೊತ್ತಿರಬೇಕು. ಕ್ಲಿಯರ್ ರೈಟ್ ರೀ, ಕತ್ತಲೆ ಯುಗ ಅಂತೇಳಿ ಕರೀತಾರೆ. ನಂತರ ಏನಾಗ್ತದ ಅಂತ ಕೇಳ್ತೋದಾಗ ಕ್ಲಿಯರ್, ಇದೇ ಸಂದರ್ಭದಲ್ಲಿ 600 ಕ್ರಿಸ್ತಶಕ ಮುಂದೆ ಕ್ರಿಸ್ತಶಕ 655ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ವಿಕ್ರಮಾದಿತ್ಯನು ಮತ್ತು 1ನೇ ನರಸಿಂಹವರ್ಮನ ಮಧ್ಯೆ ಏನಪ್ಪ ಅಂದ್ರೆ ಇವ್ರ ಮಧ್ಯೆ ಕೂಡ ಏನಪ್ಪ ಅಂದ್ರೆ ಇವ್ರ ಮಧ್ಯೆ ಯುದ್ಧ ಆಗಿ ಇವ್ರ ಮಧ್ಯೆ ಏನಪ್ಪ ಅಂದ್ರೆ ಜಗಳ ಏನ್ ಮಾಡ್ತಾನೆ ಅಂದ್ರೆ ಈತನು ಈ 1ನೇ ವಿಕ್ರಮಾದಿತ್ಯ ವಾತಾಪಿಯನ್ನ ಮರಳಿ ವಶಪಡಿಸ್ಕೊತಾನೆ. ಅಂದ್ರೆ ಬಾದಾಮಿ ಏನಪ್ಪ ಅಂದ್ರೆ ಮರಳಿ ವಶಪಡಿಸಿಕೊಂಡ ಅಂತ ಬರ್ತದೆ. ಮರಳಿ ವಶಪಡಿಸಿಕೊಂಡು ಒಂದು ಬಿರುದನ್ನು ಕೂಡ ಪಡ್ಕೊಂಡ. ಈತನು ಯಾವ ಬಿರುದು ಪಡ್ಕೊಂಡ ಅಂತ ಕೇಳಿದಾಗ ವಾತಾಪಿ ವಿಮೋಚಕ. ಅವನು ವಾತಾಪಿ ಕೊಂಡದೇವ ಅಂತ ಪಡ್ಕೊಂಡಿದ್ದ, ಬಟ್ ಇವು ವಾತಾಪಿ ವಿಮೋಚಕ ಅಂತೇಳಿ ಪಡ್ಕೊಂಡ. ಸೊ ವಾತಾಪಿ ವಿಮೋಚಕ ಅಂತ ಬಿರುದು ಪಡ್ಕೊಂಡ್ರೆ ವ್ಯಾತಾಪಿ ಏನ್ ಮಾಡ್ದ, ನಾನು ವಿಮೋಚನೆ ಮಾಡಿದೆ ಅಥವಾ ಸ್ವತಂತ್ರವನ್ನಾಗಿ ಮಾಡಿದೆ ಅಂತ ಹೇಳಿ ಈತನ ಕೂಡ ಏನಪ್ಪ ಬಿರುದನ್ನೇ ಪಡ್ಕೊಂಡಿರ್ತಾನೆ. ಸೊ ಕರೆಕ್ಟ್ ಆಗಿ ಗೊತ್ತಿರಬೇಕು. ಇದೇನಪ್ಪ ಅಂತ ಕೇಳಿದಾಗ ಇಲ್ಲಿ ಇರ್ತಾ ಇದ್ದ ಎಲ್ಲಾದ್ರ ಬಗ್ಗೆ ಕೂಡ ಏನ್ ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ರೈಟ್ ರೀ, 4 ಆಫೀಸರ್ಸ್ಗಳೇನಪ್ಪ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿಬಿಟ್ಟು. ಸೊ ಜಯಸಿಂಹ ಅಂತ ಬಂದಾಗ ಈತ ಬಂದ್ರೆ ಸ್ಥಾಪಕ ಆಗಿರ್ತಾನೆ. ಕ್ಲಿಯರ್, ಸ್ಥಾಪಕ ಎದುರು ಸ್ಥಾಪಕ ಅಂತ ಕೇಳಿದಾಗ ಬಾದಾಮಿ ಚಾಲುಕ್ಯರ ಸ್ಥಾಪಕ ಆಗಿರ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಹಾಗೆ ಇವೆಲ್ಲ ನೋಟ್ ಡೌನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ನೆಕ್ಸ್ಟ್ ಇದಕ್ಕೆ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತ ಕೇಳಿದಾಗ ನಾಗಾವಿ ಘಟಕವು ಯಾರ ಆಳ್ವಿಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಅಂತ ಕೇಳ್ತಾನೆ ನೋಡ್ರಿ. ನಾಗಾವಿ ಘಟಕವು ಏನಪ್ಪ ಅಂದ್ರೆ ಯಾರ ಆಳ್ವಿಕೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಅಂತ ಕೇಳಿದಾಗ ಸೊ ಆಪ್ಷನ್ಸ್ 1 ಏನದ ಅಂತ ಕೇಳಿದಾಗ ಆಪ್ಷನ್ಸ್ 1 ಏನ್ ಕೊಟ್ಟಾರ ಅಂತ ಕೇಳಿದ್ರೆ ಕದಂಬರು, ಆಪ್ಷನ್ಸ್ 2 ಚಾಲುಕ್ಯರು. ಇದೇ ಕೇಳ್ತಾನೆ, ಅತಿ ಹೆಚ್ಚಾಗಿ ಕೇಳುವಂತ ಕ್ವಶನ್ಗಳೇ ಇಂಥವು ಕ್ವಶನ್ಗಳು ಗೊತ್ತಿರಬೇಕು. ರಾಷ್ಟ್ರಕೂಟರು ಮತ್ತು ಕಾಕತಿಯರು. ನೋಡ್ರಿ ಆನ್ಸರ್ ಮಾಡ್ರಿ. ಓಕೆ, ನೋಡಿದ್ರಿ. ಹಾಗಾದ್ರೆ ಇಲ್ಲಿ ನೋಡ್ರಿ ಆನ್ಸರ್ ಏನಾಗುತ್ತಾ ಅಂತ ಕೇಳಿದಾಗ ಇಲ್ಲಿ ನಾವು ನೋಡ್ತೀವಿ ನಾಗಾವಿ ಘಟಕ ಅಂತ ಬಂದಾಗ, ನಾಗಾವಿ ಘಟಕ ಅಂದ್ರೆ ಏನು ಅಂದ್ರೆ ಸ್ವಲ್ಪ ನೋಡಿಲಿ. ನಾಗಾವಿ ಘಟಕ ಅಂದ್ರೆ ಇದೊಂದು ಭೂಗಡಿ ರಕ್ಷಣೆ ಮಾಡುವ ಘಟಕವಾಗಿದೆ. ಭೂಗಡಿ ರಕ್ಷಣೆ ಮಾಡುವ ಘಟಕವಾಗಿದೆ. ಭೂಗಡಿ ರಕ್ಷಣೆ ಮಾಡುವ ಏನಾಗಿದೆ ಅಂತಂದ್ರೆ ಒಂದು ಘಟಕ ಇದೆ. ಇದು ಸುಮಾರು 6ರಿಂದ 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿತ್ತು. ನೋಡೋದು 6ರಿಂದ 8ನೇ ಶತಮಾನದಲ್ಲಿ ನಿರ್ಮಾಣ ಆಗಿತ್ತು ಅಂತೇಳಿ ಕೂಡ ಹೇಳ್ತೀವಿ. ಸೊ ಅವ್ರು ತಮ್ಮ ಸಾಮ್ರಾಜ್ಯವನ್ನು ರಕ್ಷಿಸಲು ಏನಪ್ಪಾ ಅಂದ್ರೆ ಇವ್ರ ಸಾಮ್ರಾಜ್ಯವನ್ನು ರಕ್ಷಣೆ ಮಾಡಕ್ಕೆ ಏನ್ ಮಾಡ್ತಿದ್ರು, ನಾಗಾವಿ ಎಂಬ ಘಟಕವನ್ನು ಕೂಡ ಇಡ್ತಿದ್ರು ಅಂತೇಳಿ ಬರ್ತದ್ರಿ. ಕ್ಲಿಯರ್ ಆಗಿ ಗೊತ್ತಿತ್ತಾ? ಓಕೆ, ಹಾಗಾದ್ರೆ ಇದು ಸೈನಿಕ ಉದ್ದೇಶಕ್ಕಾಗಿ ಕೂಡ ನಿರ್ಮಾಣ ಮಾಡಿತ್ತು. ಇದನ್ನು ಕೂಡ ಕೇಳಬಹುದು. ಸೊ ಸೈನಿಕ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿದ್ರು. ಹೇಳ್ರಿ, ಸಾಮ್ರಾಜ್ಯದ ರಕ್ಷಣೆ ಕೂಡ ಆಯ್ತು, ಭೂಗಡಿ ರಕ್ಷಣೆ ಆಯ್ತು, ಇನ್ನೊಂದು ಸಾಮ್ರಾಜ್ಯದ ರಕ್ಷಣೆಗಾಗಿ ಕೂಡ ನಿರ್ಮಾಣ ಮಾಡಿದ್ರು ಅಂತ ಕೂಡ ಏನ್ ಮಾಡ್ತಾರೆ ಹೇಳ್ತಾರೆ. ಹೇಳ್ರಿ, ಇದು ಯಾವ ಕಾಲದಲ್ಲಿ ಆಗಿತ್ತು ಅಂತ ಕೇಳಿದಾಗ ಚಾಲುಕ್ಯರ ಕಾಲದಲ್ಲಿ ಆಗಿತ್ತು. ಕೇವಲ ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಗಿತ್ತು. ಬಾದಾಮಿ ಚಾಲುಕ್ಯರು ಪ್ರಮುಖವಾಗಿರ್ತಕ್ಕಂಥ ಈ ಘಟಕವನ್ನು ಕೂಡ ನಿರ್ಮಾಣ ಮಾಡಿದ್ರು. ಇವರು ಬಿಟ್ಟರೆ ಮತ್ತು ಈ ಘಟಕವನ್ನು ಯಾರು ಕೂಡ ನಿರ್ಮಾಣ ಮಾಡಿಲ್ಲ. ಯಾವ ಘಟಕ? ನಾಗಾವಿ ಘಟಕ ಅಂದ್ರೆ ಭೂಗಡಿಯನ್ನು ರಕ್ಷಣೆ ಮಾಡುವ ಒಂದು ಘಟಕವಾಗಿತ್ತು. ಅಂದ್ರೆ ಸೈನಿಕರನ್ನ ನಿರ್ಮಾಣ ಮಾಡುವಂಥದ್ದು ಸೈನಿಕ ಉದ್ದೇಶಕ್ಕಾಗಿ ಏನಪ್ಪಾ ಅಂದ್ರೆ ಇದು ಒಂದು ಘಟಕವಾಗಿತ್ತು. ಇದು 6ರಿಂದ 8ನೇ ಶತಮಾನ ನಿರ್ಮಾಣವಾಗಿತ್ತು. ಸಾಮ್ರಾಜ್ಯದ ರಕ್ಷಣೆಗಾಗಿ ನಿರ್ಮಿಸಲಾಗಿತ್ತು ಅಂತ ಕೂಡ ಏನ್ ಮಾಡ್ತೀವಿ, ಇದ್ರ ಬಗ್ಗೆ ಅಧ್ಯಯನವನ್ನ ಕೈಗೊಳ್ತೀವಿ. ಕ್ಲಿಯರ್ ಆಗಿ ಗೊತ್ತಿತ್ತಾ? ಓಕೆ, ಕದಂಬರ ಅಂತ ಬಂದಾಗ ಕದಂಬರ ಬಗ್ಗೆ ಏನಪ್ಪ ಅಂದ್ರೆ ಇಲ್ಲಿ ಸಾಕಷ್ಟು ಈಗ ನೀವು ನೋಡಿರಿ, ಆಲ್ರೆಡಿ ಕದಂಬರ ಬಗ್ಗೆ ಬಹಳಷ್ಟು ನೋಡಿರಿ.
ಕದಂಬರ ಬಗ್ಗೆ ಬಹಳಷ್ಟು ಈಗ ನೋಡಿದ್ವಿ, ಆಲ್ರೆಡಿ ಸಾಕಷ್ಟು ನೋಡಿದ್ವಿ. ಓಕೆನಾ. ಕದಂಬರ ಸ್ಥಾಪಕ ಮಯೂರವರ್ಮ ಅಂತ ಕೂಡ ನೋಡಿದ್ವಿ. ಓಕೆ, ಪ್ರಸಿದ್ಧ ಅರಸೇಪ ಕಾಕುಸ್ತವರ್ಮ, ಕೊನೆಯಪ್ಪ 2ನೇ ಕೃಷ್ಣ ಅಂತ ಕೂಡ ನೋಡಿರ್ತೀವಿ, ಎಲ್ಲ ನೋಡಿರಿ. ಆ ಕದಂಬರ ಬಗ್ಗೆ ಹೇಳಿದ ಅವಶ್ಯಕತೆ ಇಲ್ಲ, ಹಿಂದಿನ ಕ್ಲಾಸಲ್ಲಿ ಹೇಳಿ ನಾನು, ಅಲ್ಲಿ ಏನಪ್ಪ ಅಂದ್ರೆ ನೀವು ಡೀಟೇಲ್ ಆಗಿ ನೋಡ್ಕೋಬಹುದು. ಸೊ ಇಲ್ಲಿ ರಾಷ್ಟ್ರಕೂಟರು ಅಂತ ಬಂದಾಗ ನೋಡ್ರಿ, ರಾಷ್ಟ್ರಕೂಟರು. ಓಕೆ, ಇಲ್ಲಿ ಮೂಲ ಪುರುಷ ಅಂತ ಬಂದಾಗ ರಾಷ್ಟ್ರಕೂಟರಂತ ಮೂಲ ಪುರುಷ ಅಂತ ಬರ್ತಾನ. ಮೂಲ ಪುರುಷ ಒಂದನೇ ಕರ್ಕ ಅಂತೇಳಿ ವ್ಯಕ್ತಿ ಬರ್ತಾನೆ. ಒಂದನೇ ಕರ್ಕ ಮೂಲ ಪುರುಷ. ಸ್ಥಾಪಕ ದಂತಿದುರ್ಗ. ಸೊ ಪ್ರಸಿದ್ಧ ಅರಸ ಅಂತ ಕೂಡ ಹೇಳ್ತಾರೆ. ಪ್ರಸಿದ್ಧ ಅರಸ ಏನಂದ್ರೆ ಅಮೋಘ ವರ್ಷ ನೃಪತುಂಗ. ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ರಾಷ್ಟ್ರಕೂಟ ಮನೆತನ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಎರಡೂ ಕಡೆ ಕೂಡ ಆಡಳಿತ ಮಾಡಿರ್ತಕ್ಕಂಥ ಮನೆತನ. ಈ ಮನೆತನವನ್ನ ಎಲ್ಲಪ್ಪ ಅಂತ ಕೇಳಿದಾಗ ಕರ್ನಾಟಕ ಇತಿಹಾಸದಲ್ಲಿ ಕೂಡ ಅಧ್ಯಯನ ಮಾಡ್ತಾರೆ ಮತ್ತು ಭಾರತದ ಇತಿಹಾಸದಲ್ಲಿ ಕೂಡ ಅಧ್ಯಯನ ಮಾಡ್ತಾರೆ. ಸೊ ದಕ್ಷಿಣ ಭಾರತ ಹಿಡಿದು ಉತ್ತರ ಭಾರತದವರೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡಿರ್ತಕ್ಕಂಥ ಮನೆತನ ಇದು. ಯಾವ ಮನೆತನ ಅಂತ ಕೇಳಿದ್ರೆ ರಾಷ್ಟ್ರಕೂಟರ ಮನೆತನ. ಓಕೆ, ಇದರ ಒಂದು ಲಾಂಛನ ಏನಾಗಿತ್ತು ಅಂತ ಕೇಳಿದ್ರೆ ಇದರ ಲಾಂಛನ ಗರುಡ ಆಗಿತ್ತು ನೋಡಿ. ಲಾಂಛನ ಏನಾಗಿತ್ತು ಅಂತ ಕೇಳಿದ್ರೆ ಗರುಡ ಆಗಿತ್ತು ಅಂತ ಹೇಳ್ತೀವಿ. ಸೊ ಇವಾಗ ಪ್ರಸಿದ್ಧವಾಗಿರ್ತಕ್ಕಂಥ ರಾಜಧಾನಿಗಳು ಅಂತ ಕೂಡ ನಾವು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ರಾಜಧಾನಿಗಳು ಅಂತ ಬಂದಾಗ ಒಂದು ಲಟ್ಟಲೂರು ಅಂತ ಬರ್ತದೆ ಸರ್. ಒಂದು ಲಟ್ಟಲೂರು ಅಂದ್ರೆ ಈಗಿನ ಲಾತೂರು. ಲಟ್ಟಲೂರು ಅಂದ್ರೆ ಈಗಿನ ಲಾತೂರು. ಸೊ ಎರಡನೇದು ಅಂತ ಬಂದಾಗ ಎಲಿಚಿಪುರ ಅಂತ ಬರ್ತದ. ಸೊ ಎಲ್ಲೋರ ಇದನ್ನು ಕೂಡ ಎಲ್ಲಿ ಬರ್ತದೆ, ಮಹಾರಾಷ್ಟ್ರದಲ್ಲಿ ಬರ್ತದೆ. ಕ್ಲಿಯರ್ ಆಯ್ತಾ? ಓಕೆ, ಎರಡನೇದು ಮಯೂರಖಂಡಿ ಅಥವಾ ಮುಖಂಡಿ ಅಂತ ಹೇಳ್ತೇವೆ. ಮಯೂರಖಂಡಿ ಅಥವಾ ಮೂರ್ಖಂಡಿ. ಇದು ಈಗಿನ ಬೀದರ್. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಒಂದು ಆಡಳಿತಿತ್ತು. ಸೊ ಇನ್ನೊಂದು ನಾಲ್ಕನೇದು ಏನಪ್ಪ ಅಂದ್ರೆ ಮಾನ್ಯಖೇಟ ಅಂತ ಹೇಳ್ತೀವಿ. ಮಾನ್ಯಖೇಟ ಇದು ಈಗಿನ ಏನಪ್ಪ ಅಂದ್ರೆ ಕಲಬುರಗಿ. ಇದು ಕೂಡ ಏನಾಗಿತ್ತು, ಒಂದು ರಾಜಧಾನಿಯನ್ನಾಗಿ ಆಗಿತ್ತು. ಕಲಬುರಗಿ ಅನ್ನೋದು ಕೂಡ ಏನಾಗಿತ್ತು, ರಾಜಧಾನಿ ಆಗಿತ್ತು, ಇವರ ಒಂದು ರಾಜಧಾನಿ. ಸೊ ಇನ್ನೊಂದು ಸ್ವಲ್ಪ ಗೊತ್ತಿರ್ಬೇಕು ಇವ್ರ ಬಗ್ಗೆ ಹೇಳುವಂತ ಕೃತಿಗಳು ಯಾವ್ಯಾವ ಅಂತ ಕೇಳಿದವಾಗ ಇವ್ರ ಬಗ್ಗೆ ಹೇಳುವ ಕೃತಿಗಳು ನೋಡ್ರಿ ಬಹಳ ಇಂಪಾರ್ಟೆಂಟು. ಸೊ ಗೊತ್ತಿರ್ಬೇಕು. ಒಂದು ಕೃತಿ ಸಂಜಾನ ಶಾಸನ ಅಂತ ಬರ್ತದೆ ಸರ್. ಒಂದು ಸಂಜಾನ ಶಾಸನ ಅಂತ ಬರ್ತದ. ಎರಡನೇದು ಯಾವುದು ಅಂದ್ರೆ ಎಲ್ಲೋರ ಶಾಸನ ಅಂತ ಬರ್ತದ. ಎರಡನೇದು ಎಲ್ಲೋರ ಶಾಸನ. ದೇವೋಳಿ ಶಾಸನ ಅಂತ ಬರ್ತದೆ. ದೇವೋಳಿ ಶಾಸನ. ಗುಡ್ಡದ ಪುರ ಶಾಸನ ಅಂತ ಬರ್ತದೆ. ಇನ್ನೊಂದು ಯಾವುದು ಗುಡ್ಡದ ಪುರ ಶಾಸನ ಅಂತ ಬರ್ತದೆ. ಸೊ ಈ ಗುಡ್ಡದ ಪುರ ಶಾಸನ ನೆನಪಿರಬೇಕು, 3ನೇ ಇಂದ್ರ ಬರೆದಿದ್ದ ಇದು 3ನೇ ಇಂದ್ರ ಹೊಡಿಸಿದ ಶಾಸನ. ದೇವಳ ಶಾಸನ ಅಂತ ಬಂದಾಗ ಈ ದೇವಳ ಶಾಸನ ಒಂದನೇ ಕರ್ಕ ಈತನ ಒಂದನೇ ಕರ್ಕ. ಸೊ ಎಲ್ಲರ ಶಾಸನ ಅಂತ ಬಂದಾಗ ದಂತಿದುರ್ಗ ನೋಡ್ರಿ. ದಂತಿದುರ್ಗ ಇದು ಅಮೋಘ ವರ್ಷ ನೃಪತುಂಗ. ಈ ಶಾಸನಗಳ ಇವ್ರ ಬಗ್ಗೆ ಹೇಳ್ತಾರೆ. ಕ್ಲಿಯರ್ ಆಯ್ತಾ? ಓಕೆ, ಹಾಗಾದ್ರೆ ಇದು ಮೂಲ ಪುರುಷ ಹೇಳಿದ್ವಿ. ಪ್ರಸಿದ್ಧ ಅಂದ್ರೆ ಯಾರಾಗಿದ್ದ? ಅಮೋಘ ವರ್ಷ ನೃಪತುಂಗನು ಕೂಡ ಆಗಿದ್ದ. ಸ್ಥಾಪಕ ಯಾರಾಗಿದ್ದ ಅಂತ ಕೇಳಿದಾಗ ಇಲ್ಲಿ ಸೋಮೇಶ್ವರ ಅಂತ ಬರ್ತಾನೆ. 1ನೇ ಸೋಮೇಶ್ವರ ಮತ್ತು 1ನೇ ಕೃಷ್ಣ ಅಂತ ಬರ್ತದ. ಸೊ ಎಲ್ಲೋರ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಿಸ್ತಾರ. ಎಲ್ಲೋರ ದೇವಾಲಯ 1ನೇ ಕೃಷ್ಣ ಎಂಬ ವ್ಯಕ್ತಿ. ಸೊ ಇದು ಏಕಕಲ್ಲಿನ ದೇವಾಲಯ. 1ನೇ ಕೃಷ್ಣ ಎಂಬ ವ್ಯಕ್ತಿ ಬಂದ್ರೆ ದೇವಾಲಯ ನಿರ್ಮಾಣ ಮಾಡಿದ. 1ನೇ ಕೃಷ್ಣ ಎಲ್ಲಿ? ಎಲ್ಲೋರದ ಮಹಾರಾಷ್ಟ್ರದ ಎಲ್ಲೋರದಲ್ಲಿ. ಇದು ಏಕಶಿಲಾ ದೇವಾಲಯ. ಇಲ್ಲಿ 34 ಗುಹೆಗಳು ಕಂಡು ಬರ್ತಾವ ಅಂತ ಹೇಳ್ತಾರೆ. ಜೈನ ಗುಹೆಗಳು, ಬೌದ್ಧ ಗುಹೆಗಳು ಮತ್ತು ಹಿಂದೂ ಗುಹೆಗಳು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಬಸದಿಗಳು ಕಂಡು ಬರ್ತಾವ, ಗುಹೆಗಳು ಕಂಡು ಬರ್ತಾವ, ವಿಷ್ಣು ಗುಹೆಗಳು ಕಂಡು ಬರ್ತಾವ, ಬ್ರಹ್ಮ ಗುಹೆಗಳು ಕಂಡು ಬರ್ತಾವ. ಎಲ್ಲಾ ಗುಹೆಗಳು ಅಂದ್ರೆ ಈ ಒಂದು ಎಲ್ಲೋರ ದೇವಾಲಯದಲ್ಲಿ ಕಂಡು ಬರ್ತದೆ. ಏಕಶಿಲಾ ಗುಹಾಲಯ. ಇದು 1ನೇ ಕೃಷ್ಣ ಏನ್ ಮಾಡ್ದ? ನಿರ್ಮಾಣವನ್ನು ಮಾಡಿರ್ತಾನೆ. ಸೊ ಥಿಯರಿ ಕ್ಲಾಸ್ ಹೇಳ್ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿರ್ತೀನಿ. ಹೇಳ್ರಿ. ಓಕೆ, ಹಾಗಾದ್ರೆ ಇದನ್ನ ನೋಡ್ರಿ, ಇದೇನಪ್ಪ ಎಕ್ಸ್ಪ್ಲೇನ್ ಆಯ್ತು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ, ಎಲ್ಲವನ್ನು ಬರ್ಕೋಬೇಕು. 19ನೇ ಕ್ವಶನ್, ವಿಕ್ರಮ ಶಕೆಯನ್ನು ಆರಂಭಿಸಿದ ಕಲ್ಯಾಣಿ ಚಾಲುಕ್ಯರ ಅರಸ ಯಾರು? ಬಹಳ ಇಂಪಾರ್ಟೆಂಟ್ ಇದು. ಯಾವುದು? ವಿಕ್ರಮ ಶಕೆಯನ್ನು ಆರಂಭಿಸಿದ ಕಲ್ಯಾಣಿ ಚಾಲುಕ್ಯರ ಅರಸ ಯಾರು? 1ನೇ ಆಪ್ಷನ್ಸ್ ಏನದ ಅಂತ ಕೇಳಿದಾಗ 1ನೇ ಸೋಮೇಶ್ವರ, ಸೊ ಇಮ್ಮಡಿ ತೈಲಪದ, 6ನೇ ವಿಕ್ರಮಾದಿತ್ಯದ, 2ನೇ ಸೋಮೇಶ್ವರ. ನೋಡೋಣ ಆನ್ಸರ್ ಮಾಡೋದು. ಓಕೆ, ನೀಡಿದ್ರೆ ಆನ್ಸರ್. ಓಕೆ, ನೋಡಲಿ. ಕಲ್ಯಾಣಿ ಚಾಲುಕ್ಯರು ಅಂತ ಬಂದಾಗ ಇವ್ ನೋಡ್ರಿ ಎಲ್ಲಿಂದ ತನಕ ಇರ್ತಾರೆ ಅಂತ ಕೇಳಿದ್ರೆ 973 ಹಿಡಿದು 1189 ತನಕ ಇರ್ತಾರೆ.
1973 ಹಿಡಿದು 1189 ತನಕ ಬಂದ್ರೆ ಆಳ್ವಿಕೆಯನ್ನ ಮಾಡ್ತಾರೆ. ಯಾರು? ಕಲ್ಯಾಣ ಚಾಲುಕ್ಯರು. ಇವರನ್ನ ಪಶ್ಚಿಮದ ಚಾಲುಕ್ಯರು ಅಂತ ಕೂಡ ಕರೀತಾರೆ. ಇವರನ್ನ ಪಶ್ಚಿಮದ ಚಾಲುಕ್ಯರು ಅಂತ ಕೂಡ ಕರೀತಾರೆ. ಪಶ್ಚಿಮದ ಚಾಲುಕ್ಯರು ಅಂತ ಕೂಡ ಕರೀತಾರೆ. ಇವರು ಬಾದಾಮಿ ಚಾಲುಕ್ಯರ ವಂಶಸ್ಥರು. ಇವರು ಬಾದಾಮಿ ಚಾಲುಕ್ಯರ ವಂಶಸ್ಥರು. ಬಾದಾಮಿ ಚಾಲುಕ್ಯರ ವಂಶಸ್ಥರು. ಮುಂದೇನಪ್ಪ ಅಂದ್ರೆ ಇವ್ರು ಕಡೆಗಾಗಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಈ ಒಂದು ಬೇರೆ ಕಡೆಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಹೋಗಿ ತನ್ನ ಒಂದು ಸಾಮ್ರಾಜ್ಯವನ್ನು ಏನ್ ಮಾಡ್ತಾರೆ ಅಂತ ಕೇಳಿದಾಗ ಇವ್ರು ಸ್ಥಾಪನೆಯನ್ನು ಮಾಡ್ತಾರೆ. ಓಕೆನಾ? ಇವ್ರನ್ನ ಇನ್ನೊಂದು ಕರೀತಾರೆ ಪಾಯಿಂಟ್ ಏನ್ ಮಾಡಿದ್ರೆ, ಇವ್ರನ್ನ ನಂತರದ ಚಾಲುಕ್ಯರು ಅಂತ ಕೂಡ ಕರೀತಾರೆ. ನಂತರದ ಚಾಲುಕ್ಯರು ಇವೆಲ್ಲ ಹೇಳಿಕೆಯಲ್ಲಿ ಕೇಳಬಹುದು. ನಂತರದ ಚಾಲುಕ್ಯರು ಅಂತ ಕೂಡ ಕರೀತಾರೆ. ಇವರು ಇಲ್ಲಿ ಇವರ ಒಂದು ಸ್ಥಾಪಕ ಯಾರಪ್ಪ ಅಂತ ಕೇಳಿದ್ರೆ, ಇವರ ಸ್ಥಾಪಕ ಇದರ ಸ್ಥಾಪಕ ಅಂತ ಕೇಳ್ತಾರೆ. ಸ್ಥಾಪಕ ಇಮ್ಮಡಿ ತೈಲಪ. ಈ ಇಮ್ಮಡಿ ತೈಲಪ ಅಥವಾ ಎರಡನೇ ತೈಲಪ ಅಂತ ಹೇಳ್ತಾರೆ. ಎರಡನೇ ತೈಲಪ. ಓಕೆ, ಇಲ್ಲಿ ಪ್ರಸಿದ್ಧ ಅರಸ ಯಾರಪ್ಪ ಅಂತ ಕೇಳಿದಾಗ ಪ್ರಸಿದ್ಧ ಅರಸ ಅಂತ ಹೇಳ್ತೀವಿ 6ನೇ ವಿಕ್ರಮಾದಿತ್ಯ. ಯಾವ ವಿಕ್ರಮಾದಿತ್ಯ ಅಂತ ಕೇಳಿದ್ರೆ 6ನೇ ವಿಕ್ರಮಾದಿತ್ಯ ಏನಾಗಿದ್ದ ಅಂತ ಕೇಳಿದಾಗ ಪ್ರಸಿದ್ಧ ಅರಸನಾಗಿದ್ದ. ಸೊ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಕೊನೆಯ ಅರಸ ಅಂತ ಕೂಡ ಕೇಳಿದ್ರೆ, ಕೊನೆಯ ಅರಸ ಅಂತ ಕೂಡಿದ್ರೆ 4ನೇ ಸೋಮೇಶ್ವರ ಅಂತ ಹೇಳ್ಬೇಕು. 4ನೇ ಸೋಮೇಶ್ವರ. ಕೊನೆಯ ಅರಸ ಅಂತ ಬಂದಾಗ 4ನೇ ಸೋಮೇಶ್ವರ ಅಂತ ಹೇಳ್ತಾರೆ. ಹಾಗಾದ್ರೆ ಇವರದು ಕೂಡ ಏನಪ್ಪಾ ಅಂದ್ರೆ ಒಂದು ರಾಜಧಾನಿಗಳು ಅಂತ ಹೇಳ್ತಾರೆ. ಸೊ ಲಾಂಛನ ಅಂತ ಬಂದಾಗ ಇವ್ರದ್ದು ಕೂಡ ಲಾಂಛನ ಏನಾಗಿತ್ತು? ಲಾಂಛನ ಅಂತ ಬಂದಾಗ ಇವ್ರದ್ದು ಕೂಡ ಬಲಮುಖ ವರಹ ಆಗಿತ್ತು. ವಿಜಯನಗರ ಸಾಮ್ರಾಜ್ಯದ ಏನಾಗಿತ್ತು ಅಂತ ಎಡಮುಖ ವರಹ ಆಗಿತ್ತು. ಇವ್ರದ್ದು ಕೂಡ ಬಲಮುಖ ವರಹ. ಬಾದಾಮಿ ಚಾಲುಕ್ಯರು ಕೂಡ ಬಲಮುಖ ವರಹ ಆಗಿತ್ತು. ರೈಟ್? ಇವರ ಒಂದು ರಾಜಧಾನಿಗಳು ಅಂತ ಬಂದಾಗ ನೋಡ್ರಿ, ಇಲ್ಲಿ ಅಧ್ಯಯನ ಮಾಡೋಣ. ರಾಜಧಾನಿಗಳು ಒಂದು ಯರತ್ಗಿರಿ ಅಂತ ಕರಿತೀವಿ ಸರ್. ಯಾವ ಗಿರಿ ಅಂತ ಕೇಳಿದ್ರೆ ಯರತ್ಗಿರಿ. ಯರತ್ಗಿರಿ ಅಂದ್ರೆ ಈಗಿನ ಯಾದಗಿರಿ. ಯರತ್ಗಿರಿ ಅಂದ್ರೆ ಈಗಿನ ಯಾದಗಿರಿ. ಯಾವ ಯಾದಗಿರಿ? ಯಾದಗಿರಿ. ಮತ್ತೆ ಇನ್ನೊಂದು ಕಲ್ಯಾಣ ಅಂತ ಬರ್ತಾ ನೋಡಿ. ಎರಡನೇದು ಯಾವ್ದು ಕೇಳಿದ್ರೆ ಕಲ್ಯಾಣಿ ಅಂತ ಕೇಳ್ತೀವಿ. ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಅಂದ್ರೆ ಈಗಿನ ಬಿದಾರ್. ಇನ್ನೊಂದು ಮೂರನೇದು ಯಾವ್ದಪ್ಪ ಅಂತ ಕೇಳಿದಾಗ ಮೂರನೇದೇನು ಇರಲಿಲ್ಲ. ಸೊ ಕಲ್ಯಾಣಿ ಅಂತ ಬಂದಾಗ ಬಿದಾರ್ ಅಂತ ಇರ್ತದೆ. ಇವ್ರದೊಂದು ಲಾಂಛನ ಇರ್ತದೆ, ರಾಜಧಾನಿಗಳು ಇರ್ತವೆ. ಓಕೆ, ಇನ್ನೊಂದು ಮೂರನೇದು ನೋಡ್ರಿ ಮಾನ್ಯಖೇಟ. ಮಾನ್ಯಖೇಟ ಅಂದ್ರೆ ಕಲಬುರಗಿ. ಮಾನ್ಯಖೇಟ ಅಂದ್ರೆ ಕಲಬುರಗಿ. ಇವೆಲ್ಲ ಏನಪ್ಪಾ ಅಂದ್ರೆ ಇವ್ರದ್ದು ಏನಾಗಿರ್ತದೆ ಅಂತ ಕೇಳ್ದಾಗ ರಾಜಧಾನಿಗಳಾಗಿರ್ತದೆ. ಇದೇನಪ್ಪ ಅಂದ್ರೆ ಇಂಟ್ರಡಕ್ಷನ್ ಏನಿರ್ತದೆ ಅಂತ ಕೇಳಿದ್ರೆ ಇಂಟ್ರಡಕ್ಷನ್ ಇರ್ತದೆ. ಇದು ಇಲ್ಲಿ ಪ್ರಸಿದ್ಧ ಅರಸ ಇತ್ತು, ಕೊನೆಯ ಅರಸ ಇತ್ತು, ಇವೆಲ್ಲ ಏನಪ್ಪ ಅಂದ್ರೆ ಒಂದು ಇಂಟ್ರಡಕ್ಷನ್ ಇರ್ತದೆ. ಸೊ ಇಲ್ಲಿ ಅನ್ಸರ್ ವಿಕ್ರಮಶಿಕೆಯನ್ನು ಆರಂಭ ಮಾಡಿದಾಗ ಯಾರಪ್ಪ ಅಂತ ಕೇಳಿದಾಗ 6ನೇ ವಿಕ್ರಮಾದಿತ್ಯ ನೋಡ್ರಿ. ಯಾವ ವಿಕ್ರಮಾದಿತ್ಯ ಅಂತ ಕೇಳಿದಾಗ 6ನೇ ವಿಕ್ರಮಾದಿತ್ಯ. ಹಾಗಾದ್ರೆ 1ನೇ ಸೋಮೇಶ್ವರ ಏನು ಅಂತ ಈತನ ಬಗ್ಗೆ ಸ್ವಲ್ಪ ಒಂದೆರಡು ಪಾಯಿಂಟ್ಸ್ ನೋಡ್ಕೊತ ಹೋಗೋಣ ನೋಡ್ರಿ. 1ನೇ ಸೋಮೇಶ್ವರ. 1ನೇ ಸೋಮೇಶ್ವರ ಅಂತೇಳಿ ನೋಡಿ. ಓಕೆ, ಈತನ ಒಂದು ರಾಜಧಾನಿ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಈತನು ಯರತ್ಗಿರಿಯನ್ನ ತನ್ನ ರಾಜಧಾನಿಯನ್ನು ಮಾಡ್ಕೊಂಡ. ಯರತ್ಗಿರಿ ಅಂದ್ರೆ ಯಾದಗಿರಿ. ಯಾದಗಿರಿ ಅಥವಾ ಯರತ್ಗಿರಿ. ಯಾದಗಿರಿ ಅಥವಾ ಯರತ್ಗಿರಿಯನ್ನು ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದ. ತನ್ನ ರಾಜಧಾನಿಯಾಗಿಸಿದ್ದ. ಯರತ್ಗಿರಿಯನ್ನು ತನ್ನ ರಾಜಧಾನಿಯನ್ನಾಗಿ ಏನ್ ಮಾಡ್ಕೊಂಡಿದ್ದ ಅಂತ ಹೇಳ್ತೀವಿ. ಇನ್ನು ಇನ್ನೊಂದು ಗೊತ್ತಿರಬೇಕು, ಈತನು ಈ ರಾಜಾದಿರಾಜ ಚೋಳ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಚೋಳ ಅರಸ ಯಾರಪ್ಪ ಅಂತ ಕೇಳಿದ್ರೆ ರಾಜಾದಿರಾಜ ಚೋಳ. ರಾಜಾದಿರಾಜ ಚೋಳ ಅಂತ ಇರ್ತಾನೆ. ಈತನ ಏನ್ ಮಾಡ್ತಾನೆ ಅಂತ 1054ರಲ್ಲಿ ಈತನನ್ನ ಕೊಪ್ಪಂ ಕಾಳಗ ಅಂತ ನಡೀತದೆ. ಒಂದು ಯಾವ ಕಾಳಗ ಅಂತ ಕೇಳಿದ್ರೆ ಈ ಕೊಪ್ಪಂ ಕಾಳಗದಲ್ಲಿ ಈತನನ್ನ ಸೋಲಿಸಿ ಈತ ಏನ್ ಮಾಡ್ತಾನೆ ಅಂತ ಕೇಳಿದಾಗ ಈತನ ಸೋಲಿಸ್ತಾನೆ. ಮತ್ತೆ ಇನ್ನೊಂದು ಗೊತ್ತಿರಲಿ, ಈ ರಾಜೇಂದ್ರ ಚೋಳ ಅಂತ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಈ ರಾಜೇಂದ್ರ ಚೋಳನನ್ನು ಕೂಡ ಸೋಲಿಸ್ತಾನೆ. ಯಾವ ಚೋಳ? ರಾಜೇಂದ್ರ ಚೋಳನನ್ನು ಕೂಡ ಏನ್ ಮಾಡ್ತಾನೆ? ಸೋಲಿಸ್ತಾನೆ. ಸೊ ರಾಜೇಂದ್ರ ಚೋಳನನ್ನು ಕೂಡ ಸೋಲಿಸ್ತಾನ, ರಾಜಾದಿರಾಜ ಚೋಳನನ್ನು ಸೋಲಿಸ್ತಾನೆ. ಈ ಸೆವೆನಿನ ಬಗ್ಗೆ ಏನ್ ಮಾಡ್ತಾನೆ ಕೇಳಿದ್ರೆ ಈತ ಅಣ್ಣಿಗಿರಿ ಅಂತ ಒಂದು ಪ್ರದೇಶ ಬರ್ತದೆ. ಸೊ ಎಲ್ಲಿ ಅಂತ ಕೇಳಿದ್ರೆ ಅಣ್ಣಿಗಿರಿಯಲ್ಲಿ ಒಂದು ದೇವಸ್ಥಾನವನ್ನ ಕಟ್ತಾನೆ ನೋಡಿ. ಯಾವ ದೇವಸ್ಥಾನ ಕಟ್ತಾನಪ್ಪ ಅಂತ ಕೇಳಿದ್ರೆ ಅಮೃತೇಶ್ವರ ದೇವಸ್ಥಾನವನ್ನ ಕಟ್ತಾನೆ ನೋಡಿ. ಯಾವ ಶಿವ ಅಂತ ಕೇಳಿದ್ರೆ ಅಮೃತೇಶ್ವರ ದೇವಾಲಯವನ್ನು ಕಟ್ತಾನೆ. ಈ ದೇವಾಲಯ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಮಾಡ್ತಾರೆ. ಬಳಪದ ಕಲ್ಲಿನಲ್ಲಿ, ಬಹಳ ಇಂಪಾರ್ಟೆಂಟ್, ಕಲ್ಲಿನಲ್ಲಿ ಏನ್ ಮಾಡ್ತಾನೆ? ನಿರ್ಮಿಸಿದ. ಈ ದೇವಾಲಯ ಬಳಪದ ಕಲ್ಲಿನಲ್ಲಿ ಏನ್ ಮಾಡ್ದ? ನಿರ್ಮಿಸಿದ ಅಂತ ಹೇಳ್ತೀವಿ. ಹಾಗಾದ್ರೆ ಇನ್ನೊಂದು ಗೊತ್ತಿರಲಿ, ಈತನು ಕೂಡ ಏನಾಗಿದೆ, ಈತನ ಆಸ್ಥಾನಕ್ಕೆ ಒಬ್ಬ ಕವಿ ಇದ್ದ. ಯಾರಪ್ಪ ಅಂತ ಕೇಳಿದ್ರೆ ಈತನ ಆಸ್ಥಾನದಲ್ಲಿ ಒಬ್ಬ ಕವಿ ಯಾರಿದ್ದ ಅಂತ ಕೇಳಿದಾಗ ಈತನ ಆಸ್ಥಾನದಲ್ಲಿ ಇದ್ದ ಕವಿ ಶ್ರೀಧರಾಚಾರ್ಯ ಅಂತ ವ್ಯಕ್ತಿ ಇದ್ದ.
ಶ್ರೀಧರಾಚಾರ್ಯ ಅಂತೇಳಿ ಈತನ ಆಸ್ಥಾನದ ವ್ಯಕ್ತಿ ಇದ್ದ. ಸೊ ಈತನ ಒಂದು ಕೃತಿ ಬರ್ತಾನೆ ಜಾತಕ ತಿಲಕ ಅಂತೇಳಿ ಕೃತಿ ಬರ್ತಾನೆ. ಯಾವ ತಿಲಕ ಅಂತ ಕೇಳಿದ್ರೆ ಜಾತಕ ತಿಲಕ. ಜಾತಕ ತಿಲಕ ಅಂತೇಳಿ ಮಾಡ್ತಾನೆ. ಈತನ ಒಂದು ಕೃತಿನ ಕೂಡ ಬರ್ತಾನೆ, ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ನೆನಪಿರ್ಬೇಕು. ಕ್ಲಿಯರ್? ಓಕೆ, ಹಾಗಾದ್ರೆ ಇವೆಲ್ಲ ಬರ್ಕೋಬೇಕು ನಿಮಗೆ. ಸೊ ನೆಕ್ಸ್ಟ್ ಆಪ್ಷನ್ಸ್ ಏನದ ಅಂತ ಕೇಳಿದಾಗ ಇಮ್ಮಡಿ ತೈಲಪ್ಪ ಈತನ ಏನಾಗಿರ್ತಂಗೆ ಈತನ ಸ್ಥಾಪಕ ಆಗಿರ್ತಾನೆ ನೋಡ್ರಿ. ಈತನು ಸ್ಥಾಪಕ, ಇಲ್ಲಿ ಜಸ್ಟ್ ಹೇಳಿದೆ ನೀವು ನಾನು. ಈತನ ಏನಾಗಿದೆ ಅಂತಂದ್ರೆ ಇಮ್ಮಡಿ ತೈಲಪ್ಪ ಏನಾಗಿದೆ ಸ್ಥಾಪಕ ಆಗಿದ್ದ ಅಂತ ಹೇಳ್ತೀವಿ. ಸೊ 6ನೇ ವಿಕ್ರಮಾದಿತ್ಯ ಅಂತ ಬಂದ ನೋಡ್ರಿ. 6ನೇ ವಿಕ್ರಮಾದಿತ್ಯನ ಬಗ್ಗೆ ಸ್ವಲ್ಪ ನೋಡೋಣ. ಓಕೆ ನೋಡ್ರಿ, 6ನೇ ವಿಕ್ರಮಾದಿತ್ಯ ಅಂತ ಹೇಳ್ತೀವಿ. ಸೊ ಈತನ ಬಗ್ಗೆ ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ನೋಟ್ ಮಾಡ್ಕೋತೀವಿ. ಒಂದು ಪಾಯಿಂಟ್ ನೋಟ್ ಮಾಡ್ತೀವಿ. ಈತನ ಈ ಮನೆತನದ ಯಾವ ಮನೆತನ? ಕಲ್ಯಾಣ ಚಾಲುಕ್ಯರ ಮನೆತನ ಪ್ರಸಿದ್ಧ ಅರಸ ಅಂತ ಕೂಡ ಏನ್ ಮಾಡ್ತಾರೆ ಈತನಿಗೆ ಕರೀತಾರೆ. ಯಾವ ಅರಸ ಅಂತ ಕೇಳಿದ್ರೆ ಪ್ರಸಿದ್ಧ ಅರಸ ಅಂತ ಕೂಡ ಏನ್ ಮಾಡ್ತಾರೆ ಕರೀತಾರೆ. ಸೊ ಈತ ಇನ್ನೊಂದೇನಪ್ಪ ಅಂತ ಈತನು ಅಧಿಕಾರಕ್ಕೆ ಬಂದಿದ್ದ ಸವಿ ನೆನಪಿಗಾಗಿ, ಅಧಿಕಾರಕ್ಕೆ ಬಂದಿದ್ದ ಸವಿ ನೆನಪಿಗಾಗಿ ವಿಕ್ರಮಶಕೆಯನ್ನು ಆರಂಭ ಮಾಡಿದ್ರಿ. ವಿಕ್ರಮಶಕೆ ಆರಂಭಿಸಿದ ಮನೆತನದ ಪ್ರಸಿದ್ಧ ಅರಸ ವಿಕ್ರಮಶಕೆ ಆರಂಭಿಸಿದ. ಎಷ್ಟರಲ್ಲಿ ಕೇಳಿದಾಗ ಎಷ್ಟರಲ್ಲಿ ಆರಂಭಿಸಿದ ಅಂತ 1076 ಆರಂಭಿಸಿದ. ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡ್ರಿ. ಓಕೆ, ಈತನ ಬಿರುದುಗಳು ಅಂತ ಬಂದಾಗ ಈತನ ಕೆಲವೊಂದಿಷ್ಟು ಬಿರುದುಗಳಿದ್ದು. ಈತನ ಬಿರುದುಗಳು ಒಂದು ಪೆರ್ಮನಡಿ ಅಂತ ಇರ್ತದೆ, ಒಂದು ಪೆರ್ಮನಡಿ ಅಂತ ಬಿರುದು. ಇನ್ನೊಂದು ತ್ರಿಭುವನ ಮಲ್ಲ. ಈತನ ಒಂದು ಬಿರುದು ಯಾವಾಗ ಒಂದು ಪೆರ್ಮನಡಿ ಅಂತ ಇರ್ತದ, ಇನ್ನೊಂದು ತ್ರಿಭುವನ ಮಲ್ಲ ಅಂತೇಳಿ ಬಿರುದಿರ್ತದ. ಓಕೆ, ಈತನ ಆಸ್ಥಾನದಲ್ಲಿ ಇರ್ತಕ್ಕಂಥ ಕವಿ ಬಹಳ ಇಂಪಾರ್ಟೆಂಟ್. ಈತನ ಆಸ್ಥಾನದ ಕವಿ ಬಿಲ್ಲಣ ಅಂತ ಇರ್ತಾನೆ ನೋಡ್ರಿ. ಯಾವಣ ಅಂತ ಕೇಳಿದ್ರೆ ಬಿಲ್ಲಣ. ಈತನು ಏನು ಬರ್ತಿರ್ತಾನೆ? ವಿಕ್ರಮಾಂಕ ದೇವ ಚರಿತ ಅಂತ ಬರ್ತಿರ್ತಾನೆ. ವಿಕ್ರಮಾಂಕ ದೇವ ಚರಿತಂ ಅಂತೇಳಿ ಇದು ಕೃತಿ ಬರ್ತಿರ್ತಾನೆ. ಕ್ಲಿಯರ್ ಆಯ್ತಾ? ಈತನ ಆಸ್ಥಾನದಲ್ಲಿ ಇನ್ನೊಬ್ಬ ಕವಿ ಇದ್ದ, ಯಾಕ ವಿಜ್ಞಾನೇಶ್ವರ ಅಂತೇಳಿ ಇನ್ನೊಬ್ಬ ಕವಿ ಇದ್ದ, ವಿಜ್ಞಾನೇಶ್ವರ. ಈತನು ಏನ್ ಬರ್ತಿದ್ದ? ಮಿತಾಕ್ಷರ ಸಂಹಿತೆ ಅಂತೇಳಿ ಬರ್ತಿದ್ದ. ಈತನು ಏನ್ ಬರ್ತಿದ್ದ? ಮಿತಾಕ್ಷರ ಸಂಹಿತೆ ಅಂತೇಳಿ ಈತನು ಬರ್ತಿದ್ದ. ವಿಕ್ರಮಾಂಕ ದೇವಿ ಚರಿತೆ ಬರ್ತಿದ್ದ ಬಿಲ್ಲಣ ಅಂತ ವ್ಯಕ್ತಿ ಬರ್ತಿದ್ದ. ಕ್ಲಿಯರ್? ಓಕೆ, ಇಲ್ಲಿ ಇನ್ನೊಂದೇನಪ್ಪ ಅಂತ ಕೇಳಿದ್ರೆ ಈ ಕೃತಿಯಲ್ಲಿ, ಈ ಮಿತಾಕ್ಷರ ಸಮಿತಿ ಕೃತಿಯಲ್ಲಿ ಏನ್ ಹೇಳ್ತಾನ ಅಂತ ಕೇಳಿದಾಗ ಬರ್ಕೋಬೇಕು. ಈ ಮಿತಾಕ್ಷರ ಕೃತಿಯಲ್ಲಿ ಹೇಳ್ತದೆ ಏನಪ್ಪಾ ಅಂದ್ರೆ, ನಾನು ಕಲ್ಯಾಣ ಚಾಲುಕ್ಯದಂತಹ ಸಾಮ್ರಾಜ್ಯ ಕಣ್ಣಿಲೆ ಕಂಡಿಲ್ಲ, ಕಿವಿಲೆ ಕೇಳಿಲ್ಲ. ಇದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೂಡ ಹೇಳ್ತಾರೆ. ವಿಜಯನಗರ ದೇವರಾಯನ ಆಸ್ಥಾನಕ್ಕೆ ಬಂದಾಗ ಕೂಡ, ಈ 1ನೇ ದೇವರಾಯನ ಆಸ್ಥಾನಕ್ಕೆ ಕೂಡ ಬಂದಾಗ ಕೂಡ ಹೇಳ್ತಾರೆ ಏನಪ್ಪ ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯ ಅಂತ ಸಾಮ್ರಾಜ್ಯವನ್ನು ಕಣ್ಣಿಲೆ ಕಂಡಿಲ್ಲ, ಕಿವಿಲೆ ಕೇಳಿಲ್ಲ, ಇಂಥ ಸಾಮ್ರಾಜ್ಯನ ಭೂಮಿ ಮೇಲೆ ಇಲ್ಲ ಅಂತ ಅಲ್ಲೂ ಹೇಳ್ತಾರೆ. ಸೊ ಇಲ್ಲೂ ಕೂಡ ಈ ವ್ಯಕ್ತಿ ಈ ಒಂದು ಕೃತಿಯಲ್ಲಿ ಹೇಳ್ತಾರೆ ನೋಡ್ರಿ. ಕಿವಿಲೆ ಕೇಳಿಲ್ಲ. 6ನೇ ವಿಕ್ರಮಾದಿತ್ಯನಂತಹ ರಾಜ ಭೂಮಿ ಮೇಲೆ ಇಲ್ಲ ಅಂತ ಹೇಳ್ತಾನೆ. ಸೊ ಅಲ್ಲಿ ಹೇಳಿದ್ವು ಅಬ್ದುಲ್ ರಜಾಕ, ಬಟ್ ಇಲ್ಲಿ ಹೇಳಿದ ಯಾಕಪ್ಪ ಅಂತ ಕೇಳಿದಾಗ ಈ ವ್ಯಕ್ತಿ ಕ್ಲಿಯರ್ ಆಗಿ ಗೊತ್ತಿರಬೇಕು. ಹೇಳ್ರಿ, ಇಲ್ಲಿ ಇನ್ನೊಂದು ಬರ್ತದ ಈತನ ಬಗ್ಗೆ ಹೇಳುವ ಶಾಸನಗಳು ಕೂಡ ಅದಾವ್ರಿ. ಯಾವ ಶಾಸನ ಅಂತ ಲಕ್ಷ್ಮೇಶ್ವರ ಶಾಸನ ಅಂತ ಗೊತ್ತಲ್ಲ ಸರ್. ಲಕ್ಷ್ಮೇಶ್ವರ ಶಾಸನ ಕೂಡ ಏನಪ್ಪ ಅಂದ್ರೆ ಈತನ ಬಗ್ಗೆ ಹೇಳ್ತದೆ. ಸೊ ಲಕ್ಷ್ಮೇಶ್ವರ ಶಾಸನ ಹೊಡಿಸಿದವ್ರು ಏನಪ್ಪ ಅಂದ್ರೆ ಎರಡನೇ ಜಗದೇಕ ಮಲ್ಲ. ಹೇಳ್ರಿ, ಈ ಲಕ್ಷ್ಮೇಶ್ವರ ಶಾಸನದಾಗ ಏನ್ ಹೇಳ್ತದೆ ಅಂದ್ರೆ ಹೇಳ್ತೀನಿ ಇಲ್ಲಿ, ಸಮುದ್ರದ ಹೊರಗಿನ ಭೂಮಿಯ ಮೇಲಿನ ಬಂಡೆದ್ದ ರಾಜರ ಬೇರುಗಳನ್ನು ಕಿತ್ತು ನೀರಿನಲ್ಲಿ ಗಳಗಳನ್ನೇ ಹರಿದು ಇಸುಕಿದನು, ಭೂಮಿಯನ್ನು ನಿಷ್ಕಳಂಕವನ್ನಾಗಿ ಮಾಡಿದನು ಅಂತ ಹೇಳ್ತಾರೆ. ಅಂದ್ರೆ ಸಮುದ್ರದ ಮೇಲೆ ಇರ್ತಕ್ಕಂಥ ಎಲ್ಲಾ ಒಂದು ಗಲೀಜ ಪಾಪಗಳನ್ನ ಎಲ್ಲ ತೊಳೆದು ಬಿಟ್ಟ, ಮತ್ತು ಬಂಡೆದ್ದ ರಾಜರವನ್ನು ಬೇರುಗಳನ್ನ ಕಿತ್ತಿ ಒಗೆದು ಬಿಟ್ಟ, ನೀರಿನಲ್ಲಿ ಗಳಗಳನ್ನು ಇಸುಕಿದನು ಅಂತೇಳಿ ಈ ಒಂದು ಶಾಸನದಾಗ ಹೇಳ್ತಾರೆ. ಯಾವ ಶಾಸನ ಅಂತೇಳಿ ಲಕ್ಷ್ಮೇಶ್ವರ ಶಾಸನದಾಗ ಹೇಳ್ತದೆ. ಕ್ಲಿಯರ್ ಆಯ್ತಾ? ಇನ್ನೊಬ್ಬ ದಂಡನಾಯಕನು ಕೂಡ ಇರ್ತಾರೆ, ಲಕ್ಕಣ್ಣ ದಂಡೇಶ ಅಂತೇಳಿ. ಸೊ ದಂಡನಾಯಕ ಯಾಕಪ್ಪ ಅಂತಂದ್ರೆ ಈ ಲಕ್ಕಣ್ಣ ದಂಡೇಶ ಅಂತೇಳಿ. ಈ ಲಕ್ಕಣ್ಣ ದಂಡೇಶ ಅಂತಂದ್ರೆ ಇಟ್ಗಿಯಲ್ಲಿ ಮಹಾದೇವ ದೇವಾಲಯ ನಿರ್ಮಾಣ ಮಾಡ್ತಾನೆ ನೋಡಿ. ಇಟ್ಗಿಯಲ್ಲಿ ಮಹಾದೇವ ದೇವಾಲಯ ನಿರ್ಮಾಣ ಮಾಡಿರ್ತಾನೆ. ಸೊ ಈ ದೇವಾಲಯವನ್ನು ಏನಪ್ಪಾ ಅಂದ್ರೆ ನಿರ್ಮಾಣ ಮಾಡಿರ್ತಾನೆ. ಎಲ್ಲಿ? ಇಟ್ಗಿಯಲ್ಲಿ ನಿರ್ಮಾಣ ಮಾಡ್ತಾನೆ. ಈ ದೇವಾಲಯವನ್ನು ಏನು ಕರೀತಾರೆ? ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಎಂದು ಕರೀತಾರೆ. ಇದಕ್ಕೆ ಕರ್ನಾಟಕದ ದೇವಾಲಯಗಳ ಚಕ್ರವರ್ತಿ ಅಂತ ಕೂಡ ಕರೀತಾರೆ. ನೆನಪಿರಬೇಕು, ಇಂಪಾರ್ಟೆಂಟ್. ಚಕ್ರವರ್ತಿ ಅಂತ ಕೂಡ ಕರೀತಾರೆ. ಇದನ್ನ ಬಹಳ ಇಂಪಾರ್ಟೆಂಟ್, ನೆನಪಿರಬೇಕು. ಕ್ಲಿಯರ್? ಓಕೆ, ಇನ್ನೊಂದು ಗೊತ್ತಿರಲಿ, ಇಲ್ಲಿ ಡಾಕ್ಟರ್ ಅಲ್ತಕರ ಅಂತ ಒಬ್ಬ ವ್ಯಕ್ತಿ ಇರ್ತಾರೆ. ಡಾಕ್ಟರ್ ಅಲ್ತಕರ ಏನ್ ಕರೀತಾರೆ ಅಂತಂದ್ರೆ ಈ ಮಹಾದೇವ ದೇವಾಲಯವನ್ನ ಭೂಮಿಯ ಮೇಲೆ
ಭೂಮಿ ಮೇಲೆ ಹೊಯ್ಸಳೇಶ್ವರ ದೇವಾಲಯ ಬಿಟ್ಟರೆ ಈ ಮಹಾದೇವ ದೇವಾಲಯವು ಮೀರಿಸುವ ದೇವಾಲಯ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಹೊಯ್ಸಳೇಶ್ವರ ದೇವಾಲಯ ಒಂದಾಯ್ತು, ಬಟ್ ಅದನ್ನು ಬಿಟ್ಟರೆ ಈ ದೇವಾಲಯಕ್ಕೆ ಬಂದ್ರೆ ಈ ಮಹಾದೇವ ದೇವಾಲಯಕ್ಕೆ ಮೀರಿಸುವ ದೇವಾಲಯ ಇನ್ನೊಂದು ಭೂಮಿ ಮೇಲೆ ಇಲ್ಲ ಅಂತೇಳಿ ಯಾರು ಹೇಳ್ತಾರೆ ಅಂತ ಕೇಳಿದಾಗ ಡಾಕ್ಟರ್ ಅಲ್ತೆಕ್ಕರ್ ಅಂತ ಒಬ್ಬ ಇತಿಹಾಸಕಾರ. ರೈಟ್, ಓಕೆ. ಚಂದ್ರಲೇಖನ ಬಿರುದು ಇರ್ತದೆ. ಚಂದ್ರಲೇಖ ಈತನಗೊಬ್ಬ ಈ ಆರನೇ ಒಂದು ಪತ್ತಿ ಇರ್ತಾಳೆ ಚಂದ್ರಲೇಖ ಅಂತೇಳಿ. ಸೊ ಚಂದ್ರಲೇಖನ ಬಿರುದಿತ್ತು, ಇದನ್ನು ಕೂಡ ಸ್ವಲ್ಪ ನೆನಪಿರಲಿ. ಅಭಿನಯ ಸರಸ್ವತಿ ಅಂತೇಳಿ, ಅಭಿನಯ ಇಲ್ಲಿ ಬರ್ತೀವಿ ನೋಡ್ರಿ, ಅಭಿನಯ ಸರಸ್ವತಿ. ಮತ್ತೆ ಇನ್ನೊಂದು ಇರ್ತದ ನಾಟ್ಯ ಸರಸ್ವತಿ ಅಂತ, ನಾಟ್ಯ ಸರಸ್ವತಿ. ಇದೇನಪ್ಪ ಅಂತ ಕೇಳಿದಾಗ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಏನಪ್ಪ ಅಂದ್ರೆ ಇದನ್ನ ನಾವು ಮಾಡ್ತಾ ಇದೀವಿ ಡಿಟೇಲ್ ಆಗಿರ್ತಕ್ಕಂಥ ಒಂದು ಆಂಗಲ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಬರ್ತಾ ಎಕ್ಸಾಮ್ ಅಲ್ಲಿ ಪ್ರಪೋಸ್ ಆಗಿ ಬರ್ತಾ ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನ ಸ್ವಲ್ಪ ನೀವು ನೋಟ್ ಡೌನ್ ಮಾಡ್ಕೊಂಡ್ರೆ ಬಹಳ ಬೆಟರ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೊಂದು ಅಸೆಸ್ ಏನಿತ್ತು ಅಂತ ಕೇಳಿದಾಗ ನೋಡ್ರಿ, ಎರಡನೇ ಸೋಮೇಶ್ವರನ ಬಗ್ಗೆ ಏನಪ್ಪ, ಈತನ ಕೂಡ ಕಲ್ಯಾಣ ಚಾಲುಕ್ಯರ ಅರಸಾಗಿದ್ದ. ಬಟ್ ಇದ್ರ ಬಗ್ಗೆ ಯಾವುದೇ ಕೂಡ ಏನಪ್ಪ ಅಂದ್ರೆ ದಾಖಲೆಗಳು ಸಿಕ್ಕಿಲ್ಲ. ಇದರ ಬಗ್ಗೆ ಯಾವುದೇ ರೀತಿಯ ದಾಖಲೆಗಳು ಸಿಕ್ಕಿಲ್ಲ. ಅದಕ್ಕಾಗಿ ನೇರವಾಗಿ ಮುಂದಿನ ಕ್ವಶನ್ ಹೋಗೋಣ. ಓಕೆ, ನೋಡಿ ಕ್ವಶನ್ ಏನಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದ ಈ ಕೆಳಕಂಡ ರಾಜವಂಶಗಳನ್ನು ಚಾರಿತ್ರಿಕ ಕಾಲಾನುಕ್ರಮವನ್ನು ತಿಳಿಸಿ. ಕ್ಲಿಯರ್ ನೋಡ್ರಿ, ಏನ್ ಕೇಳಾಗ ಅಂತ ಕೇಳಿದ್ರೆ ಈ ಒಂದಿಷ್ಟು ಮನೆತನಗಳು ಕೊಟ್ಟಾಗ ಈ ಮನೆತನಗಳು ಏನ್ ಮಾಡ್ಬೇಕು ಅಂದ್ರೆ ಕಾಲಾನುಕ್ರಮದಲ್ಲಿ ಹೇಳ್ಬೇಕಂತ. ಸೊ ಪ್ರಮುಖವಾಗಿರುತ್ತೆ ಎಲ್ಲ ಮನೆತನಗಳು ಡಿಸ್ಕಸ್ ಮಾಡ್ಕೊಂಡ್ ಬಂದಿವಿ. ಅಂದ್ರೆ ಒಂದು ಶಾತವಾಹನ ಒಂದೇ ಮನೆತನ ಉಳಿದಿತ್ತು. ಶಾತವಾಹನ ಮನೆತನ ಡಿಸ್ಕಸ್ ಮಾಡೋಣ. ಸೊ ಅದ್ರ ಕದಮ ಮನೆತನ ಮಾಡಿದ್ವಿ ಮತ್ತು ಗಂಗಾ ಮನೆತನ ಮಾಡ್ಬೇಕಿತ್ತು. ಬಾದಾಮಿ ಚಾಲುಕ್ಯ ಮನೆತನ ಕೂಡ ಡಿಸ್ಕಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ. ರಾಷ್ಟ್ರಕೂಟ ಕೂಡ ಮಾಡಿದ್ವಿ, ಮತ್ತೆ ಕಲ್ಯಾಣ ಚಾಲುಕ್ಯ ಕೂಡ ಡಿಸ್ಕಸ್ ಮಾಡಿದ್ವಿ. ಓಕೆನಾ, ವಿಜಯನಗರ ಸಾಮ್ರಾಜ್ಯ ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ವಿ. ಅದನ್ನು ಕೂಡ ಮುಂದೆ ಮಾಡೋಣ, ಕ್ವಶನ್ಗಳು ಬರ್ತಾವ ಮಾಡೋಣ. ರೈಟ್, ಓಕೆ. ಹಾಗಾದ್ರೆ ಇದಕ್ಕೆ ಏನಪ್ಪ ಒಂದು ಆನ್ಸರ್ ಕೊಡಿ ನೋಡೋಣ. ಫಸ್ಟ್ ಆಪ್ಷನ್ಸ್ ಶಾತವಾಹನರು. ಸೊ ಸೆಕೆಂಡ್ ಒನ್ ಬಾದಾಮಿ ಚಾಲುಕ್ಯರು, ಥರ್ಡ್ ಒನ್ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು. ಓಕೆ, ಇಲ್ಲಿ ಶಾತವಾಹನ ಅಂತ ಬಂದಾಗ ನೋಡ್ರಿ, ಶಾತವಾಹನ ಅಂತ ಬಂದಾಗ ಈ ಶಾತವಾಹನ ಮನೆತನ ಏನಪ್ಪ ಅಂದ್ರೆ ಇಲ್ಲಿ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ. ಇನ್ನು ಕರ್ನಾಟಕ ಆಳಿದ ಮೊದಲ ಕನ್ನಡ ಮನೆತನ ಅಂತ ಬಂದಾಗ ಯಾವ ಮನೆತನ? ಕದಂಬ ಮನೆತನ. ಮೊದಲ ಕನ್ನಡ ಮನೆತನ ಅಂದ್ರೆ ಕದಂಬ ಮನೆತನ. ಸೊ ಕರ್ನಾಟಕವನ್ನು ಆಳಿದ ಮೊದಲ ಮನೆತನ ಅಂತ ಬಂದಾಗ ಶಾತವಾಹನ ಮನೆತನ. ಕ್ಲಿಯರ್ ಆಗಿ ಗೊತ್ತಿರ್ಬೇಕು. ರೈಟ್ ರೀ. ಓಕೆ, ಇದರ ಒಂದು ಸ್ಥಾಪಕ ಅಂತ ಕೇಳಿದ್ರೆ ಸಿಮುಖ ಅಂತ ಹೇಳ್ಬೇಕ್ರಿ. ಇದರ ಸ್ಥಾಪಕ ಯಾಕಪ್ಪ ಅಂತ ಕೇಳಿದ್ರೆ ಸಿಮುಖ ಅಂತೇಳಿ ಹೇಳ್ತಾರೆ ಸರ್. ಯಾವ ಮುಖ ಅಂತ ಕೇಳಿದ್ರೆ ಶಿಮುಖ. ಪ್ರಸಿದ್ಧ ಅರಸ ಅಂತ ಬರ್ತಾರೆ. ಪ್ರಸಿದ್ಧ ಅರಸ ಅಂತ ಬಂದಾಗ ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಬೇಕು. ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಬೇಕ್ರಿ. ಸೊ ಇನ್ನು ಕೊನೆಯ ಅರಸ ಯಾರಪ್ಪ ಅಂತ ಕೇಳಿದ್ರೆ ಎರಡನೇ ಶಾತಕರ್ಣಿ ಅಂತ ಇರ್ತಾನೆ. ಎರಡನೇ ಶಾತಕರ್ಣಿ ಅಂತೇಳಿ ಕೊನೆಯ ಅರಸ. ಏನು ಯಾವ ಶಾತಕರ್ಣಿ? ಎರಡನೇ ಶಾತಕರ್ಣಿ ಏನಾಗಿರ್ತಾನೆ ಕೇಳಿದ್ರೆ ಕೊನೆಯ ಅರಸನಾಗಿರ್ತಾನೆ. ಹೇಳ್ರಿ. ಸೊ ಇವಾಗ ಒಂದು ರಾಜ್ಯ ಲಾಂಛನ ಯಾವುದು ಅಂತ ಕೇಳಿದ್ರೆ ಇವಾಗ ರಾಜ್ಯ ಲಾಂಛನ ಅಂತ ಹೇಳ್ತೀವಿ ಸರ್. ರಾಜ್ಯ ಲಾಂಛನ ಯಾವುದು ಅಂದ್ರೆ ವರುಣ ಅಂತ ಹೇಳ್ತೀವಿ. ಯಾವನ ಅಂತ ಕೇಳಿದ್ರೆ ವರುಣ ಅಂದ್ರೆ ಈತನ ಒಂದು ಏನಾಗಿತ್ತು ರಾಜ್ಯ ಲಾಂಛನ ಆಗಿತ್ತು. ಇವಾಗ ರಾಜಧಾನಿ ಅಂತ ಬಂದಾಗ ನೀವೆಲ್ಲ ಓದಿರ್ತೀರಿ. ರಾಜಧಾನಿ ಅಂದ್ರೆ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಹೇಳ್ತೀವಿ ಸರ್. ಪ್ರತಿಷ್ಠಾನ ಅಥವಾ ಪೈಠಾಣ ಏನಪ್ಪ ಇವಾಗ ಒಂದು ಏನಾಗಿತ್ತು ರಾಜಧಾನಿ ಆಗಿತ್ತು ಅಂತ ಹೇಳ್ತೀವಿ. ಇನ್ನೊಂದು ಗೊತ್ತಿರಲಿ, ಇವ್ರ ಬಗ್ಗೆ ಹೇಳುವಂತ ಒಂದು ಕೃತಿಗಳದಾವ ಕೆಲವೊಂದಿಷ್ಟು. ಇವ್ರ ಬಗ್ಗೆ ಹೇಳುವ ಕೃತಿಗಳು ನೋಡ್ರಿ, ಕೃತಿಗಳು ಅಂತ ಬಂದಾಗ ಒಂದು ಗೊತ್ತಿರಬೇಕು ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಹಾಲನ್ನ ಕೃತಿ ಬರ್ತದೆ. ಹಾಲ ಅಂತ ವ್ಯಕ್ತಿ ಬರ್ತಾನೆ. ಈತನ ಬಗ್ಗೆ ಗತಾ ಸಪ್ತಸತಿ ಅಂತೇಳಿ ಇದು ಕೇಳಬಹುದು ನೀವೆಲ್ಲ. ಕೃತಿ ಗತಾ ಸಪ್ತಸತಿ ಅಂತೇಳಿ ಒಂದು ಕೃತಿನೂ ಕೂಡ ಬಂದಿತ್ತು. ಓಕೆ, ಗತಾ ಸಪ್ತಸತಿ ಇದು ಯಾವ ಭಾಷೆಯಲ್ಲಿ ಅಂತಂದ್ರೆ ಪ್ರಾಕೃತ ಭಾಷೆಯಲ್ಲಿದೆ. ಇದು ಏನಂತಪ್ಪ ಅಂತಂದ್ರೆ 700 ಮಹಾ ಶೃಂಗಾರ ಕಾವ್ಯಗಳನ್ನ ಒಳಗೊಂಡಿದೆ ಅಂತ ಹೇಳ್ತೀವಿ. 700 ಮಹಾಶೃಂಗಾರ ಕಾವ್ಯಗಳನ್ನ ಒಳಗೊಂಡಿದೆ ಅಂತ ಹೇಳ್ತೇವೆ. ಸೊ ಈ ಕೃತಿಯಲ್ಲಿ ಇನ್ನೊಂದು ಏನ್ ಕಂಡು ಅಂತಂದ್ರೆ ಇಂದ್ರ ಆಗಿರ್ಬೋದು. ಸೊ ಇನ್ನೊಂದು ಗೌರಿ ಆಗಿರ್ಬೋದು. ಮತ್ತೇನಪ್ಪ ಅಂತ ಕೇಳಿದಾಗ ಇಲ್ಲಿ ಪಶುಪತಿ ಆಗಿರ್ಬೋದು. ಪಶುಪತಿ ಎಲ್ಲರ ಬಗ್ಗೆ ಏನಪ್ಪ ಅಂದ್ರೆ ಇದರಲ್ಲಿ ಉಲ್ಲೇಖ ಐತಿ. ಅಂದ್ರೆ ಈ ಒಂದು ಕೃತಿಯಲ್ಲಿ ಉಲ್ಲೇಖ ಐತಿ. ಈ ಹಾಲಂದ ಇನ್ನೊಂದು ಕೃತಿ ಅದ ಯಾವ್ದು ಅಂತಂದ್ರೆ ಸತ್ಯಶಿ ಅಂತೇಳಿ ಒಂದು ಬಹಳ ಇಂಪಾರ್ಟೆಂಟ್. ಇದನ್ನು ಕೂಡ ಗೊತ್ತಿರಬೇಕು. ಸತೈಶ್ಯ ಅಂತೇಳಿ ಇದನ್ನು ಕೂಡ ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ಇದನ್ನು ಕೂಡ ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಕೃತಿ ಆಗಿರ್ತಕ್ಕಂಥದ್ದು ನೆನಪಿರಬೇಕು. ಹಾಗೆ ಈ ಹಾಲ ಅಂತ ಬಂದಾಗ ಈತನು 17ನೇ ದೊರೆ ಆಗಿರ್ತಕ್ಕಂಥವ್ರು. ಈತನು ಎಷ್ಟನೇ ದೊರೆ ಅಂತ ಕೇಳಿದ್ರೆ ಈತನು 17ನೇ ದೊರೆ. ಈತನ ಒಂದು ಮೊದಲ ಹೆಸರು ಅಂತ ಬಂದಾಗ ಈತನ ಮೊದಲ ಹೆಸರು ಹಾಲಾಯುಧ ಅಂತ ಇರ್ತದೆ. ಈತನ ಮೊದಲ ಹೆಸರು ಏನಪ್ಪ ಅಂದ್ರೆ ಹಾಲಾಯುಧ ಅಂತ ಇರ್ತದೆ. ಈತನ ಮೊದಲ ಹೆಸರು ಹಾಲಾಯುಧ. ಕ್ಲಿಯರ್ ಐತ್ರಿ? ರೈಟ್. ಈತನ ಅಸಂದಾಗ ಒಬ್ಬ ವ್ಯಕ್ತಿ ಇರ್ತಾನೆ ನೋಡ್ರಿ, ಗುಣಡ್ಯ ಅಂತೇಳಿ. ಈತನ ಅಸಂದಾಗ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಗುಣಡ್ಯ ಅಂತೇಳಿ. ಈತನ ಒಂದು ಕೃತಿನೂ ಕೂಡ ಬರೆದಿರ್ತಾನ. ಯಾವ ಕೃತಿ ಬರೆದಿರ್ತಾನ ಅಂತ ಕೇಳಿದಾಗ ಬೃಹತ್ ಕಥಾ ಅಂತ ಬರ್ದಿರ್ತಾನೆ ರೀ. ಯಾವ ಕೃತಿ? ಬೃಹತ್ ಕಥಾ
ಬೃಹತ್ ಕಥಾ ಅಥವಾ ವಡ್ಡ ಕಥಾ ಅಂತ ಬರ್ತಾನೆ. ವಡ್ಡ ಕಥಾ ಅಂತ ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಯಾರಪ್ಪ ಅಂತ ಕೇಳ್ತದಾಗ ಈತನ ಸಂದಲ್ಲಿ ಇರ್ತಾನ ಇನ್ನೊಬ್ಬ ವ್ಯಕ್ತಿ ಸರ್ವವರ್ಮನ ಅಂತ ಇರ್ತಾನೆ. ಸರ್ವವರ್ಮನ ಅಂತ ಇರ್ತಾನೆ. ಸೊ ಈತನ ಒಂದು ಕೃತಿನ ಕೂಡ ಏನಿರ್ತದೆ ಅಂತ ಕೇಳಿದ್ರೆ, ಈತನ ಕೂಡ ಏನಪ್ಪ ಭಾಷೆಯಲ್ಲಿ ಕಾಕತಂತ್ರ ಅಂತ ಒಂದು ಕೃತಿ ಬರ್ತಿರ್ತಾನೆ. ಓಕೆನಾ, ಈತನ ಏನಂದ್ರೆ ಒಂದು ಕಾಕತಂತ್ರ ಅಂತ ಒಂದು ಕೃತಿನ ಕೂಡ ಏನಂದ್ರೆ ಬರೆದಿರ್ತಾನೆ. ಯಾವ ಕೃತಿ ಬರ್ತದೆ ಅಂತ ಕೇಳಿದ್ರೆ ತಮಗೆ ಓಕೆ, ಕಾತಂತ್ರ ವ್ಯಾಕರಣ ಅಂತ ಒಂದು ಕೃತಿ. ವ್ಯಾಕರಣ ಇದು ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ಸಂಸ್ಕೃತ ಭಾಷೆಯಲ್ಲಿ. ಇದು ಯಾವ ಭಾಷೆಯಲ್ಲಿ ಅಂತ ಕೇಳಿದ್ರೆ ಪೈಶಾಚಿ ಭಾಷೆಯಲ್ಲಿದೆ. ಪೈಶಾಚಿ ಭಾಷೆಯಲ್ಲಿದೆ. ಸೊ ನೆನಪಿರ್ಬೇಕು, ರೈಟ್ ರೀ. ಓಕೆ, ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಗೊತ್ತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿ ಅಂತ ಇರ್ತಾನೆ ನೋಡ್ರಿ. ಈ ಮನೆತನ ಪ್ರಸಿದ್ಧ ಈತನ ಬಗ್ಗೆ ಹೇಳುವ ಶಾಸನ ಯಾವ್ದು ಅಂತ ಕೇಳಿದ್ರೆ ನಾಸಿಕ್ ಶಾಸನ. ಯಾವ ಶಾಸನ ಅಂತ ಕೇಳಿದ್ರೆ ನಾಸಿಕ್ ಶಾಸನ. ಇದು ಈತನ ತಾಯಿ ಯಾರಪ್ಪ ಅಂತ ಕೇಳಿದ್ರೆ ಗೌತಮಿ ಹೊಡಿಸಿದಳು. ಈತನ ತಾಯಿ ಆಗಿರ್ತಕ್ಕಂಥದ್ದು ಗೌತಮಿ ಅಂತಂದ್ರೆ ಈ ಶಾಸನವನ್ನು ಹೊಡಿಸಿರ್ತಾಳೆ. ಯಾವ ಶಾಸನ ಅಂತ ಕೇಳಿದಾಗ ಈ ಕಟ್ರಿ ಗೌತಮಿ ಏನಪ್ಪ ಅಂದ್ರೆ ನಾಸಿಕ್ ಶಾಸನ ಅಂತ ಹೊಡಿಸಿರ್ತಾಳೆ. ಈ ಗೌತಮಿ ಪುತ್ರ ಶಾತಕರ್ಣಿ ಕೆಲವೊಂದಿಷ್ಟು ಬಿರುದುಗಳನ್ನ ನೋಡ್ರಿ. ಒಂದೇದು ಬಿರುದು ಯಾವುದು ಅಂತ ಕೇಳಿದ್ರೆ ನೀವೆಲ್ಲ ಓದಿರ್ತೀರಿ. ಈಗ ತ್ರೈ ಸಮುದ್ರ ತ್ವಯ ಪೀತವಾಹನ. ತ್ರೈ ಸಮುದ್ರ ತೋಯ ಪೀತವಾಹನ. ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಒಂದು ಬಿರುದು ಇತ್ತು. ಸೊ ಎರಡನೇದು ಶಕಾರಿ ಅಂತ ಒಂದು ಬಿರುದು ಇರ್ತದೆ. ಇನ್ನೊಂದು ಮೂರನೇದು ಬಿರುದು ನೋಡಿರ್ತಾನು ಶಾತವಾಹನರ ಪ್ರತಿಷ್ಠಾಪಕ ಅಂತ ಇರ್ತದೆ. ಶಾತವಾಹನರ ಪ್ರತಿಷ್ಠಾಪಕ ಅಂತ ಇರ್ತದೆ. ಸೊ ನಾಲ್ಕನೇದು ಏನಪ್ಪಾ ಅಂತ ಏಕ ಬ್ರಾಹ್ಮಣ ಅಂತ ಇರ್ತದೆ. ಏಕ ಬ್ರಾಹ್ಮಣ ಈತ ನಾಲ್ಕನೇ ಬಿರುದು ಯಾವುದು ಅಂತ ಕೇಳಿದ್ರೆ ಏಕ ಬ್ರಾಹ್ಮಣ. ಇನ್ನೊಂದು ಶಕಾರಿ ಅಂತೇಳಿ ಬಿರುದು ಇರ್ತದೆ. ಇನ್ನೊಂದು ಏಕ ಬ್ರಾಹ್ಮಣ. ಇನ್ನೊಂದು ಶಕರ ನಿರ್ಮೂಲಕ. ಶಕರ ನಿರ್ಮೂಲಕ ಅಂತೇಳಿ ಬಿರುದಿರ್ತದ. ಶಕರ ನಿರ್ಮೂಲಕ ಅಂತೇಳಿ ಏನಿರ್ತದ ಈತನ ಒಂದು ಬಿರುದುಗಳಿರ್ತವೆ, ಗೊತ್ತಿರಬೇಕು, ರೈಟ್. ಓಕೆ, ಇದೇನಪ್ಪ ಅಂದ್ರೆ ಯಾರ ಬಗ್ಗೆ ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿ. ಇನ್ನೊಂದು ಇರಲಿ, ಇವರ ಕಾಲದಲ್ಲಿ ಯಾವ ಕಾಲದಲ್ಲಿ ಅಂತ ಕೇಳಿದಾಗ ಕೊನೆಯದಾಗಿರ್ತಕ್ಕಂಥ ಶಾತಕರ್ಣಿಯ ಕಾಲದಲ್ಲಿ, ಶಾತಕರ್ಣಿ ಅಂದ್ರೆ ಎರಡನೇ ಶಾತಕರ್ಣಿ ಒಂದು ಕಾಲದಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ವ್ಯಾಪಾರವನ್ನು ನಡೀತದೆ. ಸೊ ವ್ಯಾಪಾರವನ್ನು ನಡೆಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಶಾತವಾಹನರಪ್ಪ ಅಂದ್ರೆ ರೋಮನ್ನರ ಜೊತೆಗೆ ಏನ್ ಮಾಡ್ತಿದ್ರು ಅಂತ ಕೇಳಿದ್ರೆ ರೋಮನ್ನರ ಜೊತೆಗೆ ಏನ್ ಮಾಡ್ತಿದ್ರು ವ್ಯಾಪಾರವನ್ನು ನಡೆಸಿದ್ರು ಅಂತ ಹೇಳ್ತಾರೆ. ಇನ್ನು ಇವರ ಆಡಳಿತ ಕೂಡ ಏನಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ತೂಪಗಳು ಮತ್ತು ಚೈತ್ಯಾಲಯಗಳು ಅಂತ ಹೇಳ್ತವೆ. ಇವರ ಕಾಲದಲ್ಲಿ ಏನಪ್ಪ ಅಂದ್ರೆ ಹಲವಾರು ಒಂದು ನಿರ್ಮಾಣ ಮಾಡಿದ್ದಾರೆ ಚೈತ್ಯಾಲಯಗಳು. ಸ್ತೂಪಗಳು ಅಂತ ಏನಪ್ಪ ಅಂದ್ರೆ ಬುದ್ಧನ ಒಂದು ಅವಶೇಷ ಸ್ಥಾನ ಏನಪ್ಪ ಅಂದ್ರೆ ಸ್ತೂಪಗಳು ಅಂತ ಹೇಳ್ತೀವಿ ಸಹ. ಬುದ್ಧನ ಒಂದು ಸಮಾಧಿ ಸ್ಥಾನವನ್ನು. ಚೈತ್ಯಾಲಯ ಅಂತ ಕೇಳಿದ್ರೆ ಬೌದ್ಧ ಭಿಕ್ಕುಗಳು ಏನಪ್ಪ ಅಂದ್ರೆ ಒಂದು ಪೂಜೆಯನ್ನು ಮಾಡುವ ಸ್ಥಳವನ್ನು ಏನಪ್ಪ ಅಂದ್ರೆ ಚೈತ್ಯಾಲಯಗಳು ಅಂತ ಹೇಳ್ತೀವಿ. ಅತ್ಯಂತ ದೊಡ್ಡ ಚೈತ್ಯಾಲಯ ಏನಪ್ಪ ಅಂದ್ರೆ ಕಾರ್ಲೆ ಚೈತ್ಯಾಲಯ ಅಂತ ಹೇಳ್ತೀವಿ. ಓಕೆ, ಇದು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಇಲ್ಲಿ ಸ್ತೂಪ ಅಂತ ಬಂದಾಗ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ ಸಾಂಚಿ ಸ್ತೂಪ ಅಂತೇಳಿ, ರೈಟ್ ರೀ. ಇದನ್ನು ಕೂಡ ನೆನಪಿರಬೇಕು. ಕ್ಲಿಯರ್ ಆಯ್ತಾ? ಇದು ಯಾಕಪ್ಪ ಅಂದ್ರೆ ಒಂದು ಸ್ವಲ್ಪ ಶಾತವಾಹನ ಬಗ್ಗೆ ನೋಡಿದ್ರೆ ಇಲ್ಲಿ ನೋಡೋಣ ನೇರವಾಗಿ ಏನಿದೆ ಅಂತ ಕೇಳ್ತಾ ಇಲ್ಲಿ ಶಾತವಾಹನ ರೀತಿ, ರಾಷ್ಟ್ರಕೂಟ ರೀತಿ ಮತ್ತೆ ಬಾದಾಮಿ ಚಾಲುಕ್ಯರು. ಸೊ ಗೊತ್ತಿರಬೇಕು ಶಾತವಾಹನರು ಒಂದು ಶಾತವಾಹನ ಫಸ್ಟ್ ಒಂದು ಬರ್ತಾರೆ. ಒಂದು ಎಲ್ಲದ ನೋಡಿದ್ರೆ ಓಕೆ, ಇಲ್ಲಿ ಒಂದೈತಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಬಾದಾಮಿ ಚಾಲುಕ್ಯರು. ಹಾಗಾದ್ರೆ ಎರಡು ಎಲ್ಲದ ನೋಡಲಿ, 1 2 ಇಲ್ಲೇ ಇದೆ, ರೈಟ್. 1 2 ಇಲ್ಲದ, ಇಲ್ಲಿ ಬಂತು. ಇಲ್ಲಿ 1 2 ಇಲ್ಲ, ಇದು ಹೋಯ್ತು. ಇದು 1 2 ಇದು ಹೋಯ್ತು. ಅಂದ್ರೆ ಆನ್ಸರ್ ಯಾವುದು ಇದು ಆಗುತ್ತದೆ. 1 2 3 ರಾಷ್ಟ್ರಕೂಟರು. ಓಕೆ, ಇಲ್ಲಿ ನೋಡಿ, ಫಸ್ಟ್ ಒನ್ ಯಾವುದು ಶಾತವಾಹನರು, ಸೆಕೆಂಡ್ ಒನ್ ಬಾದಾಮಿ ಚಾಲುಕ್ಯರು, ಮೂರನೇದು ರಾಷ್ಟ್ರಕೂಟರು, ನಾಲ್ಕನೇ ಬಂದ್ರೆ ಕಲ್ಯಾಣಿ ಚಾಲುಕ್ಯರು. ಈಗ ನಿಮ್ಗೆ ಆಲ್ರೆಡಿ ಏನು ಮಾಡಿದ್ದು ನಾನು ಬಾದಾಮಿ ಚಾಲುಕ್ಯರ ಬಗ್ಗೆ ಕೂಡ ಹೇಳಿನಿ, ರಾಷ್ಟ್ರಕೂಟರ ಬಗ್ಗೆ ಕೂಡ ಹೇಳಿನಿ, ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಕೂಡ ಹೇಳಿನಿ, ರೈಟ್ ರೀ. ಅವೇನಪ್ಪ ಹಿಂದಿನ ಕ್ಲಾಸಲ್ಲಿ ಹೇಳಿದ ಹಿಂದಿನ ಸ್ಲೈಡ್ ಅದಾವ. ಅವೆಲ್ಲ ಅಂದ್ರೆ ನಿಖರವಾಗಿ ಇಲ್ಲಿ ಅದೇನು ಮಾಡಿ ಇಲ್ಲಿ ಆನ್ಸರ್ ಏನಾಗುತ್ತಾ 1 2 3 4 ಆಗಿರ್ತಾವೆ ನೋಡ್ರಿ, ರೈಟ್ ರೀ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ರೈಟ್, ಇವೆಲ್ಲ ಬರ್ಕೋಬೇಕು, ಯಾಕಂದ್ರೆ ನೋಟ್ಸ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಆಧುನಿಕ ಭಾರತದ ಒಂದು ಕ್ವಶನ್ ಬಂದು ನೋಡ್ರಿ. ಸೊ ನೋಡಿ, ಇದು ಯಾವ ಕ್ವಶನ್ ಅಂತ ಕೇಳಿದಾಗ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕ ಹರಿವು ಎಂಬ ಗ್ರಂಥವನ್ನು ಬರೆದವರು ಯಾರು ಅಂತ ಕ್ವಶನ್ ಬಂದದಿಲ್ಲಿ, ರೈಟ್ ರೀ. ಓಕೆ, ಫಸ್ಟ್ ಆಪ್ಷನ್ ಏನಪ್ಪ ಅಂದ್ರೆ ಲಾಲಾ ಲಜಪತ್ ರಾಯ್ ಎಂಬ ವ್ಯಕ್ತಿ ಬರ್ತದೆ. ಸೊ ಸೆಕೆಂಡ್ ಒನ್ ಏನಪ್ಪ ಅಂತ ಕೇಳಿದಾಗ ಗಾಂಧೀಜಿ, ಮಹಾತ್ಮ ಗಾಂಧೀಜಿಯವರು. ಸೊ ಮೂರನೇ ಏನಪ್ಪ ಅಂತ ಕೇಳಿದ್ರೆ ಬಾಲ ಗಂಗಾಧರ್ ತಿಲಕ್ ಅವರು. ಸೊ ನಾಲ್ಕನೇ ಏನಪ್ಪ ಅಂತ ಕೇಳಿದಾಗ ದಾದಾಬಾಯಿ ನವರೋಜಿ. ಹೇಳೋದು ನೋಡೋಣ ಸರ್. ಓಕೆ, ಹೇಳಿದ್ರ? ಈಗ ನೋಡ್ರಿ, ಇಲ್ಲಿ ಸ್ವಲ್ಪ ನೋಡ್ರಿ. ಸೊ ಲಾಲಾ ಲಜಪತ್ ರಾಯ್ ಅಂತ ಬಂದಾಗ ಇವ್ರು ಏನಪ್ಪ ಅಂತಂದ್ರೆ ಇವ್ರು ಯಾವತ್ತೂ ಕೂಡ ಆರ್ಥಿಕದ ಬಗ್ಗೆ ಏನಪ್ಪ ಅಂದ್ರೆ ಏನು ಮಾಡಿಲ್ಲ. ಬಟ್ ಇವ್ರು ಏನಪ್ಪ ಅಂದ್ರೆ ಒಂದು ಹೌದು ಕಮರ್ಷಿಯಲ್ ಬ್ಯಾಂಕ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಅಂತ ಭಾರತದಲ್ಲಿ ಏನಪ್ಪ ಅಂದ್ರೆ ಪಂಜಾಬ್ನಲ್ಲಿ ಏನು ಮಾಡಿದ್ರೆ ಒಂದು ಹೌದು ಕಮರ್ಷಿಯಲ್ ಬ್ಯಾಂಕ್ ಕೂಡ ಏನಪ್ಪ ಸ್ಟಾರ್ಟ್ ಮಾಡ್ತಾರೆ. ಇವ್ರು ಸ್ವತಂತ್ರ ಹೋರಾಟದಲ್ಲಿ ಅಂತ ನೋಡಿದಾಗ ಇವ್ರು ತೀವ್ರಗಾಮಿಗಳಾಗಿದ್ರು. ಲಾಲಾ ಬಾಲಾಪಾಲ ಅಂತ ಹೇಳ್ತೀವಲ್ಲ, ತೀವ್ರಗಾಮಿಗಳಾಗಿದ್ದರು.
ತೀವ್ರಗಾಮಿಗಳು. ಸೊ ತೀವ್ರಗಾಮಿಗಳು ಇವರಾಗಿರ್ಬೋದು, ಬಾಲಗಂಗಾಧರ ತಿಲಕ್ ಆಗಿರ್ಬೋದು, ಇವರು ಕೂಡ ಎಲ್ಲ ತೀವ್ರಗಾಮಿಗಳು. ತೀವ್ರಗಾಮಿಗಳು ಅಂದ್ರೆ ತಮ್ಮ ಗುರಿಯ ಕಡೆಗೆ, ತಮ್ಮ ಗುರಿಯ ಕಡೆಗೆ ಗುರಿಯ ಕಡೆಗೆ ತಮ್ಮ ಗುರಿಯ ಕಡೆಗೆ ವೇಗವಾಗಿ ಚಲಿಸುವವರು. ವೇಗವಾಗಿ ಚಲಿಸುವವರನ್ನು ಏನು ಕರಿತೀವಿ ಅಂತಂದ್ರೆ ತೀವ್ರಗಾಮಿಗಳು ಅಂತ ಕರಿತೀವಿ. ಇಲ್ಲಿ ಲಾಲಾ ಲಜಪತ್ ರಾಯ್ ಆಗಿರ್ಬೋದು ಮತ್ತು ಇವರಾಗಿರ್ಬೋದು ಸ್ವದೇಶಿ ಚಳುವಳಿಗಳು ಆಗಿರ್ಬೋದು, ಸ್ವದೇಶಿ ಚಳುವಳಿಗಳು, ಸ್ವದೇಶಿ ಚಳುವಳಿ, ಬಹಿಷ್ಕಾರ, ತಿರಸ್ಕಾರ ಇವೆಲ್ಲದ್ರ ಬಗ್ಗೆ ಏನಪ್ಪ ಅಧ್ಯಯನವನ್ನು ಮಾಡ್ತಾ ಇದ್ರು. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅಂತ ಬಂದಾಗ ಮಹಾತ್ಮ ಗಾಂಧೀಜಿ ಏನಪ್ಪ ಅಂದ್ರೆ ಅವರು 1920 ಹಿಡಿದು ನಮ್ಗೊಂದು ಕ್ವಶನ್ ಮುಂದೆ ಬರ್ತಾರಪ್ಪ, ಸಂಪೂರ್ಣವಾಗಿ ಅದರ ಉದಾಹರಣೆ ನೀಡುತ್ತೀನಿ. 1947 ತನಕ ಇವ್ರು ಏನು ಗಾಂಧಿ ಯುಗ ಅಂತ ಒಂದು ಪಾಠ ಬರ್ತಲ್ಲ, ಆ ಗಾಂಧಿ ಯುಗದಲ್ಲಿ ಬಗ್ಗೆ ಎಕ್ಸ್ಪ್ಲೇನ್ ಕೊಟ್ಟಿರ್ತೀನಿ. ಸೊ ಇವ್ರು ಕೂಡ ಬಂದ್ರೆ ಸಿದ್ಧಾಂತದ ಬಗ್ಗೆ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಿದ್ಧಾಂತದ ಬಗ್ಗೆ ವಿವರಣೆ ನೀಡಿಲ್ಲ. ಯಾವ ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರ ಹೋರಾಟಗಾರರು. ಇವರು ಸತ್ಯ ಆಗಿರ್ಬೋದು, ಸತ್ಯ ಅಹಿಂಸೆ ಮೇಲೆ ಸ್ವತಂತ್ರವನ್ನು ಪಡೆದುಕೊಂಡ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಇವತ್ತು ಕೂಡ ಹಿಂಸೆ ಮಾಡಿಲ್ಲ. ಸೊ ಇಲ್ಲಿ ಆ ತೀವ್ರಗಾಮಿಗಳು ಅಂತ ಬಂದಾಗ ಇವ್ರು ಏನಪ್ಪ ತನ್ನ ಗುರಿ ಕಡೆಗೆ ವೇಗವಾಗಿ ಚಲಿಸೋರು. ಇವರು ಸ್ವದೇಶಿ ಚಳವಳಿ ಮಾಡಿದ್ರು, ಬಹಿಷ್ಕಾರ ಚಳವಳಿ ಕೂಡ ಮಾಡಿದ್ರು, ತಿರಸ್ಕಾರ ಮಾಡಿದ್ರು, ಅಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನ ಸುಡು ಹಾಕಿದ್ರು. ಮತ್ತೇನಪ್ಪ ಅಂದ್ರೆ ಅವ್ರದ್ದು ಒಂದು ಖರೀದಿ ಮಾಡೋದಿಲ್ಲ ಯಾವ್ದು ಬಟ್ಟೆಗಳು. ಈ ರೀತಿ ಏನಪ್ಪ ತೀವ್ರಗಾಮಿಗಳು ಏನಪ್ಪ ಇದರ ಅಧ್ಯಯನ ಮಾಡ್ತಾರೆ. ಲಾಲಾ ಬಾಲ ಪಾಲ, ಇನ್ನೊಂದು ಏನಪ್ಪ ಅಂದ್ರೆ ಬಿಪಿನ್ ಚಂದ್ರ ಪಾಲ್ ಅಂತ ಬರ್ತಾರೆ. ಇನ್ನೊಬ್ಬರು ಯಾರು ಬಿಪಿನ್ ಚಂದ್ರ ಪಾಲ್ ಅಂತ ಬರ್ತಾರೆ. ಲಾಲಾ ಲಜಪತ್ ರಾಯರು ಒಂದೇನಪ್ಪ ಅಂತಂದ್ರೆ ಈ ಒಂದು ಸೈಮನ್ ಆಯೋಗ ಬಂದಿರ್ತದ. ಸೈಮನ್ ಆಯೋಗ ಸಂದರ್ಭದಲ್ಲಿ ಲಾಹೋರ್ನಲ್ಲಿ ಏನಾಗಿರ್ತದ ಅಂತ ಕೇಳಿದಾಗ ಈ ಸೈಮನ್ ಆಯೋಗ ಬಂದಾಗ ಗೋ ಬ್ಯಾಕ್ ಸೈಮನ್ ಅಂತ ಹೇಳಿ ಏನ್ ಮಾಡ್ತಾರ, ಇದ್ರ ಬಗ್ಗೆ ಒಂದು ಚಳವಳಿ ಮಾಡ್ತಿರ್ತಾರ. ಅವಾಗ ಈ ಬ್ರಿಟಿಷರ್ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಸ್ಯಾಂಡರ್ಸ್ ಎಂಬ ವ್ಯಕ್ತಿ ಮಾಡ್ತಾನೆ ಕೇಳಿದ್ರೆ ಲಾಲಾ ಲಜಪತ್ ರಾಯ್ ಮೇಲೆ ಲಾಠಿ ಚಾರ್ಜ್ ಮಾಡ್ತಾನೆ. ಈ ಲಾಠಿ ಚಾರ್ಜ್ ಮಾಡಿದಾಗ ಲಾಲಾ ಲಜಪತ್ ರಾಯ್ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಕೇಳಿದ್ರೆ, ನನ್ನ ತಲೆ ಮೇಲೆ ಬೀಳುವಂತಹ ಪ್ರತಿಯೊಂದು ಲಾಠಿ ಏಟು ನಾಳೆ ಬ್ರಿಟಿಷ್ ಸಾಮ್ರಾಜ್ಯದ ಕೊನೆಯ ಮಳೆಯಾಗುತ್ತದೆ ಅಂತ ಹೇಳ್ತಾರೆ. ನನ್ನ ತಲೆ ಮೇಲೆ ಬೀಳುವಂತ ಪ್ರತಿಯೊಂದು ಬ್ರಿಟಿಷರ ಲಾಠಿ ಏಟು ನಾಳೆ ಬ್ರಿಟಿಷ್ ಸಾಮ್ರಾಜ್ಯದ ಶವದ ಪೆಟ್ಟಿಗೆ ಕೊನೆಯ ಮಳೆಯಾಗುತ್ತದೆ ಅಂತೇಳಿ ಹೇಳ್ತಾರೆ. ಹೇಳ್ರಿ. ಇನ್ನು ತಿಲಕರು ಕೂಡ ಒಂದು ಘೋಷಣೆ ಕೊಡ್ತಾರೆ. ಏನಪ್ಪ ಅಂತಂದ್ರೆ ಮನೆಯಲ್ಲಿ ಕಳ್ಳರು ನುಗ್ಗಿದ್ದಾರೆ, ಅವರನ್ನ ಸುಟ್ಟು ಬಿಡಿ, ಇಲ್ಲವಾದರೆ ಹೊರಗಡೆ ಹಾಕಿ ಅಂತ ಹೇಳ್ತಾರೆ. ಕಳ್ಳರನ್ನ ಹೊರಗಡೆ ಹಾಕಿ, ಇಲ್ಲ ಅಂದ್ರೆ ಒಳಗಡೆ ಹಾಕಿ ಸುಟ್ಟು ಬಿಡಿ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹೋಗಿ ಒಂದು ಕೂಗುತ್ತಾರೆ. ಯಾವುದು ಕೇಳಿದ್ರೆ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಅಂತೇಳಿ ಇದೇ ಸಂದರ್ಭದಲ್ಲಿ ಚಳುವಳಿಯ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇನ್ನೊಂದು ಕನ್ಸೆಂಟ್ ಕಾಯ್ದೆ ಅಂತ ಕೊಡ್ತಿರ್ತಾರೆ. ಸೊ ಕನ್ಸೆಂಟ್ ಕಾಯ್ದೆ ಕೊಡ್ತಿರ್ತಾರೆ. ಈ ಕನ್ಸೆಂಟ್ ಕಾಯ್ದೆ ಬಗ್ಗೆ ಆಗಿರ್ಬೋದು, ಸ್ವರಾಜ್ಯ ಚಳುವಳಿ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ಮುಂದೊಂದು ಕ್ವಶನ್ ಬರ್ತದ. ಅಲ್ಲಿ ನಿಮ್ಗೆ ಏನ್ ಮಾಡ್ತೀನಿ, ಡಿಟೇಲ್ ಆಗಿರ್ತಂತ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾದ್ರೆ ಇಲ್ಲಿ ದಾದಾಬಾಯಿ ನವರೋಜಿ ಬಗ್ಗೆ ನೋಡಿ, ಇದನ್ನ ಇಲ್ಲಿ ಸಂಪೂರ್ಣವಾಗಿ ಮುಗಿಸ್ಬಿಡೋಣ. ಇದ್ರ ಬಗ್ಗೆ ದಾದಾಬಾಯಿ ನವರೋಜಿ ಅವರು ಯಾವ ಸಿದ್ಧಾಂತ ಅಂತ ಕೇಳಿದ್ರೆ ಸಾರ್ವತ್ರಿಕ ಸಿದ್ಧಾಂತ ಹೇಳ್ತೀವಿ ನವರೋಜಿ. ರೈಟ್. ಸೊ ಇವರೊಬ್ಬ ಪಾರ್ಸಿ ಜನಾಂಗ ವ್ಯಕ್ತಿ. ಇವೊಬ್ಬ ಯಾವ ಜನಾಂಗ ವ್ಯಕ್ತಿ ಅಂತ ಕೇಳಿದ್ರೆ ಪಾರ್ಸಿ ಜನಾಂಗದ ವ್ಯಕ್ತಿ. ಸೊ 1800 ಐ ಎನ್ ಸಿ ಕೇಳಿದ್ರೆ ಸುಮಾರು 3 ಬಾರಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಾರೆ. 3 ಬಾರಿ ಏನಂದ್ರೆ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯಾರು ದಾದಾಬಾಯಿ ನವರೋಜಿ. ಮತ್ತು ಇವರನ್ನ ವರ್ಲ್ಡ್ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ವರ್ಲ್ಡ್ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಸೊ ಇನ್ನೊಂದು ಕರ್ನಾಟಕದ ವೃದ್ಧ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯನ ಕರಿತೀವಿ. ಅದನ್ನು ಕೂಡ ಏನಾಗಬೇಕು, ನೆನಪಲ್ಲಿ ಇರಬೇಕು ಅಂತೇಳಿ ನಾನು ಮಾಡ್ತೀವಿ, ಅಧ್ಯಯನ ಮಾಡ್ತೀವಿ. ಇವು ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ಕೃತಿಯನ್ನು ಬರೀತಾರೆ. ಯಾವ ಕೃತಿ ಬರೀತಾರ ಅಂತ ಕೇಳಿದಾಗ ಇವ್ರದ್ದು ಕೃತಿ ನೋಟ್ ಮಾಡ್ಕೋಬೇಕು. ದ ಪಾವರ್ಟಿ ಅಂಡ್ ಅನ್-ಬ್ರಿಟಿಷ್ ರೂಲ್ ಇಂಡಿಯಾ. ದ ಪಾವರ್ಟಿ ಅಂಡ್ ಅನ್-ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಕೃತಿ ಬರ್ತದ. ಇದರಲ್ಲಿ ಇವರು ಡ್ರೇನ್ ಥಿಯರಿ ಅಂತೇಳಿ ಬರ್ತದೆ ಸರ್. ಡ್ರೇನ್ ಥಿಯರಿ ಅಂತೇಳಿ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳ್ತಾರೆ. ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿ ಹರಿದು ಹೋಗ್ತಿದೆ, ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿ ಹರಿದು ಹೋಗುತ್ತಿದೆ ಎನ್ನುವುದರ ಬಗ್ಗೆ ಹೇಳ್ತದೆ. ಆಯ್ತಾ? ಭಾರತ ಸಂಪತ್ತು ಏನಪ್ಪ ಅಂದ್ರೆ ಇಂಗ್ಲೆಂಡ್ಗೆ ಯಾವ ರೀತಿ ಹರಿದು ಹೋಗುತ್ತದೆ ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಇವನ್ನ ಹೇಳ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಏನಪ್ಪ ಅಂತಂದ್ರೆ ಭಾರತದ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡಿನ ಥೇಮ್ಸ್ ನದಿಗೆ, ಯಾವ ನದಿಗೆ ಅಂತ ಕೇಳಿದ್ರೆ ಇಂಗ್ಲೆಂಡಿನ ಥೇಮ್ಸ್ ನದಿಗೆ ಹರಿದು ಹೋಗುತ್ತಿದೆ ಅಂತ ಹೇಳ್ತಾರೆ. ಸೊ ಅಂದ್ರೆ ನಮ್ಮ ಕಾಲದಲ್ಲಿ ಇರ್ತಕ್ಕಂಥ ಒಟ್ಟು ಸಂಪತ್ತು ಏನಾಗ್ತಾ ಇತ್ತು ಅಂತ ಕೇಳಿದ್ರೆ ಆ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಹೋಗ್ತಾ ಇತ್ತು. ಯಾವ ರೀತಿಯಲ್ಲಿ ಹೋಗ್ತಾ ಇತ್ತು ಅಂತ ಕೇಳಿದ್ರೆ ಇನ್ನೊಂದು ಗೊತ್ತಿರಲಿ. ಯಾವ ರೀತಿ ಅಂದ್ರೆ ವೇತನದ ರೂಪದಲ್ಲಿ ಕೂಡ ಹೋಗ್ತಿತ್ತು. ವೇತನದ ರೂಪದಲ್ಲಿ ಹೋಗ್ತಿತ್ತ, ಸಂಬಳದ ರೂಪದಲ್ಲಿ ಹೋಗ್ತಿತ್ತು, ಮತ್ತು ಉಡುಗೊರೆ ರೂಪದಲ್ಲಿ ಹೋಗ್ತಿತ್ತು, ತೆರಿಗೆ ರೂಪದಲ್ಲಿ ಹೋಗ್ತಿತ್ತು,
ಈ ರೀತಿ ಹತ್ತಲವಾಗಿರ್ತಕ್ಕಂಥ ಒಂದು ಕಾರಣಗಳಿಂದ ಏನಾಗ್ತಿತ್ತು ಅಂತ ಕೇಳಿದಾಗ ಆ ಕಡೆಗೆ ಮಾಡ್ತಿತ್ತು, ಹೋಗ್ತಿತ್ತು, ಸಂಪತ್ತನ್ನು ಹೋಗ್ತಿತ್ತು. ಮತ್ತೆ ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಕೂಡ ಹೋಗಿತ್ತು. ಸಹಾಯಕ ಸೈನ್ಯ ಪದ್ಧತಿ ನೀವೆಲ್ಲ ಕೇಳಬಹುದು. ಸಹಾಯಕ ಸೈನ್ಯ ಪದ್ಧತಿ ಅಂತಂದ್ರೆ ಲಾರ್ಡ್ ವೆಲೆಸ್ಲಿ ಎಂಬ ವ್ಯಕ್ತಿ ಮಾಡ್ತಾನೆ 1798ರಲ್ಲಿ ಭಾರತಕ್ಕೆ ತಂದಿರ್ತಾನೆ. ಸೊ ಸಹಾಯಕ ಸೈನ್ಯ ಪದ್ಧತಿ ಅಂದ್ರೆ ಬ್ರಿಟಿಷರ ಸೈನಿಕರು ಭಾರತದ ರಾಜನ ಹತ್ರ ಇಟ್ಟು ಅದರ ಖರ್ಚು ವೆಚ್ಚಗಳನ್ನೆಲ್ಲ ಭಾರತದ ರಾಜನು ಭರಿಸಬೇಕು ಮತ್ತು ಸಮಯ ಬಂದಾಗ ಅದನ್ನು ಬಳಸ್ಕೊಳ್ಬೇಕು. ಇದಕ್ಕೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕೇಳ್ತಾರೆ. ರೈಟ್. ಈ ತಂದಿದ್ದ ವ್ಯಕ್ತಿ ಅಂತ ಕೇಳಿದ್ರೆ ಲಾರ್ಡ್ ವೆಲೆಸ್ಲಿ ಎಂಬ ವ್ಯಕ್ತಿ ರೀ. ಸೊ 1798ರಲ್ಲಿ ತಂದಿದ್ದ. ಎಷ್ಟರಲ್ಲಿ ತಂದಿದ್ರೆ 1798ರಲ್ಲಿ. ಇದನ್ನ ಬಳಸ್ಕೊಂಡು ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಹೈದರಾಬಾದಿನ ನಿಜಾಮರು ನೋಡಿ. ಯಾರು? ಹೈದರಾಬಾದಿನ ನಿಜಾಮರು. ಅಂದ್ರೆ ಇದು ಇಂಗ್ಲೆಂಡ್ ಇವ್ರು ಏನಪ್ಪ ಅಂದ್ರೆ ಇವ್ರು ಹೇಳ್ತಾರೆ ದಾದಾಬಾಯಿ ನವರೋಜಿಯವರು. ಇವ್ರು ಏನಪ್ಪ ಅಂದ್ರೆ ತಲಾ ಆದಾಯ ಬಗ್ಗೆ ಕೂಡ ಅಧ್ಯಯನ ಮಾಡ್ತಾರೆ. ಇವ್ರು ಮಾಡಿದ ತಲಾ ಆದಾಯ ಅಂದ್ರೆ 76% ಇರ್ತದೆ ತಲಾ ಆದಾಯವನ್ನು ಇದ್ದಿರ್ತದೆ ಭಾರತದಲ್ಲಿ. ತಲಾಯದ ಬಗ್ಗೆ ಕೂಡ ಮಾಡ್ತಾರೆ ಭಾರತ. ಇವ್ರ ಬಗ್ಗೆ ಇನ್ನೊಂದಿಷ್ಟು ಅದ. ಬಟ್ ಅದೇನಪ್ಪ ಅಂದ್ರೆ ಮುಂದೆ ಬಂದಾಗ ಏನಪ್ಪ ಮಂದಗಾಮಿಗಳು ಹೇಳ್ತಿರ್ಬೇಕಾದ್ರೆ ಮಂದಗಾಮಿಗಳು ಟಾಪಿಕ್ ಇರ್ತದ, ಅಲ್ಲಿ ಥಿಯರಿ ಕ್ಲಾಸ್ ಬೇಕಾದ್ರೆ ಡಿಟೇಲ್ ಆಗಿರ್ತದೆ. ಅದ್ರ ಬಗ್ಗೆ ಹೇಳ್ತೀನಿ. ಇದ್ರ ಬಗ್ಗೆ ದಾದಾಬಾಯಿ ನವರೋಜಿ ಅವ್ರ ಬಗ್ಗೆ ಕ್ಲಿಯರ್. ಇವ್ರು INC ಏನಪ್ಪ ಅಂದ್ರೆ INC ಅನ್ನೋ ಒಂದು ವ್ಯಕ್ತಿನ ಕೂಡ ಏನಪ್ಪ ಅಂದ್ರೆ ಮೊದಲ ಬಾರಿ ಏನಪ್ಪ 3 ಬಾರಿ ಏನಾಗಿರ್ತದ ಒಂದು INC ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಾರೆ. ದ ಓಲ್ಡ್ ಗ್ರ್ಯಾಂಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಇವ್ರು ಹಲವಾರು ಏನಪ್ಪ ವಾಯ್ಸ್ ಆಫ್ ಇಂಡಿಯಾ ಅಂತ ಹಲವಾರು ಕೃತಿಗಳು ಕೂಡ ಏನಪ್ಪ ಸಾಕಷ್ಟು ಬರೆದಿರ್ತಾರೆ. ಇದನ್ನ ಅವ್ರ ಬಗ್ಗೆ ಮುಂದೆ ನೋಡ್ತಾ ಹೋಗೋಣ ಅಂತ ಹೇಳ್ತೀನಿ. ಸೊ ಇವತ್ತಿಗೆ ಏನಪ್ಪ ಅಂತಂದ್ರೆ ಇಷ್ಟು ಕ್ಲಾಸ್ ಏನಪ್ಪ ಅಂದ್ರೆ ಮುಗಿಸೋ ಪ್ರಯತ್ನ ಮಾಡೋಣ. ಸೊ ಇವೆಲ್ಲ ಏನ್ ಮಾಡ್ಬೇಕು, ನೀವು ಹಂಗೆ ಓದ್ತಾ ಇರಬೇಕು, ಬರ್ಕೋಬೇಕು, ಅನಾಲಿಸಿಸ್ ಮಾಡಬೇಕು. ಹೇಳಿದನ್ನ ಎಲ್ಲವನ್ನು ಕೂಡ ಏನಪ್ಪ ಅಂದ್ರೆ ಡಿಟೇಲ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ಅದನ್ನ ಓದಬೇಕು ಮತ್ತೆ ಅನಾಲಿಸಿಸ್ ಮಾಡ್ಕೊಂಡು ಬರ್ಕೋಬೇಕು. ಕ್ಲಿಯರ್ ಆಯ್ತಾ? ಓಕೆ. ಹಾಗಾದ್ರೆ ನಾಳೆ ಏನಪ್ಪ ನೆಕ್ಸ್ಟ್ ಕ್ವಶನ್ ನೋಡೋಣ. ಬಟ್ ಇವಾಗ ಏನಪ್ಪ ಅಂತಂದ್ರೆ ತಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು KS ಮಾಸ್ಟರ್ ಮೈಂಡ್ ಅಂತ ಏನೈತಲ್ಲ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ನಿಮಗೆ ಕ್ಲಾಸ್ಗಳನ್ನ ಇಷ್ಟ ಆಗಿದ್ರೆ ಒಂದು ಸ್ವಲ್ಪ ಡೆಪ್ತ್ ಅನಿಸಿದ್ರೆ ಏನಪ್ಪ ಅಂದ್ರೆ ಇದನ್ನ ಲೈಕ್ ಕೂಡ ಮಾಡಿ. ಮತ್ತೆ ನಿಮ್ಮ ಸ್ನೇಹಿತರು ಕೂಡ ಏನ್ ಮಾಡ್ಬೇಕು ಇದನ್ನ ಸೆಂಡ್ ಮಾಡಬೇಕು, ಕಳಿಸುವಂತ ಪ್ರಯತ್ನ ಕೂಡ ಮಾಡಿ. ಮತ್ತೆ ಆದಷ್ಟು ಬರ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಏನೋ ಒಂದು ಯೂಸ್ ಮಾಡ್ಕೋರಿ ಅಂತ ಹೇಳ್ತೀನಿ. ಸೊ ತಮಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್.